ನಾವಿವತ್ತು ದೊಡ್ಡ ಮಾಹಿತಿ ಕ್ರಾಂತಿಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀವಿ. ಕೇವಲ ಬರವಣಿಗೆ ಅನ್ನೋದು ಹಿನ್ನೆಲೆಗೆ ಹೋಗ್ತಾ ಇದೆ. ಬೇರೆ ಬೇರೆ ಅಭಿವ್ಯಕ್ತಿಯ ಬೇರೆ ಬೇರೆ ಮಾಧ್ಯಮಗಳಿಗೆ ಆದ್ಯತೆ ಸಿಗ್ತಾ ಇದೆ. ಚೆನ್ನಾಗಿ ಕಾಣೋರು, ಚೆನ್ನಾಗಿ ಮಾತಾಡಬಲ್ಲವರು, ಚೆನ್ನಾಗಿ ಹಾಡು ಹೇಳಬಲ್ಲವರು, ಸುಂದರವಾಗಿ ವಿಡಿಯೋ ಮಾಡಬಲ್ಲವರು, ಅವರೆಲ್ಲರೂ ದೇ ಆಲ್ ಕ್ಯಾನ್ ಬಿ ಕಮ್ಯುನಿಕೇಟರ್ಸ್. ಸಂವಹನ ಅನ್ನೋದು ಕೇವಲ ಅಕ್ಷರದ ಮೂಲಕ ಆಗೋ ಒಂದು ಕಾಲ ಇತ್ತು. ಈಗ ಬೇರೆ ಬೇರೆ ಮಾಧ್ಯಮಗಳ ಹೀರೋಗಳು, ಹೀರೋಯಿನ್ಗಳು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಜಾಸ್ತಿ ಈ ಬರವಣಿಗೆ ಕಲೆಯ ಬಗ್ಗೆ ಅಥವಾ ಬರವಣಿಗೆಯ ಜಾಣ್ಮೆ ಬಗ್ಗೆ ನಾವು ಒತ್ತು ಕೊಡಬೇಕಾದಂತ ಕಾಲ ಸ್ವಲ್ಪ ಹಿಂದೆ ಸರಿತಾ ಇದೆ. ಇವತ್ತು ನನಗೆ ಈ ಪ್ಯಾಂಡಮಿಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ. ಅದ್ರ ಪ್ಯಾಂಡಮಿಕ್ ಅನ್ನೋದು ನಾವು ಮನುಷ್ಯರ ದೃಷ್ಟಿಯಲ್ಲಿ ನೋಡಿದಾಗ ಮಾತ್ರ ಇದು ಇಟ್ ಕುಡ್ ಬಿ ಎ ಪ್ಲೇಗ್, ಕುಡ್ ಬಿ ಎ ಪ್ಯಾಂಡಮಿಕ್, ಅಥವಾ ಸ್ಮಾಲ್ ಪಾಕ್ಸ್ ಕುಡ್ ಬಿ ಎ ಪ್ಯಾಂಡಮಿಕ್, ಇವನ್ ಫ್ಲೂ ಕುಡ್ ಬಿ ಎ ಪ್ಯಾಂಡಮಿಕ್, ಅಥವಾ ಝಿಕಾ ವೈರಸ್ ಕುಡ್ ಬಿ ಎ ಪ್ಯಾಂಡಮಿಕ್ ಅಂತ ನಾವು ಎಸ್ ವಿ ನೋ ಕೊರೋನಾ ಇಸ್ ಎ ಪ್ಯಾಂಡಮಿಕ್ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಆಂಥ್ರೋಪೋಜೆನಿಕ್ ವ್ಯೂ ಅಂತ, ಅಂದ್ರೆ ಮನುಷ್ಯನ ದೃಷ್ಟಿಯಿಂದ ನೋಡೋದು. ಆದ್ರೆ ಜಗತ್ತು ಕೇವಲ ಮನುಷ್ಯನೊಬ್ಬಂದೇ ಅಲ್ವಲ್ಲ, ಬೇರೆ ಬೇರೆ ಜೀವಿಗಳು ಇದ್ದಾವೆ. ಬೇರೆ ಜೀವಿಗಳ ದೃಷ್ಟಿಯಿಂದ ನೋಡಿದ್ರೆ ಮನುಷ್ಯನೇ ಒಬ್ಬ ಮಹಾಮಾರಿ ತರ ಕಾಣ್ತಾ ಇದ್ದಾನೆ. ಇವತ್ತು ಆ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಕೊನೆಗೆ EIA ಅಂದ್ರೆ ಪರಿಸರ ಪರಿಣಾಮಗಳ ಮೌಲ್ಯಮಾಪನ ಮಾಡುವ ಹೊಸ ವಿಧಾನದ ಬಗ್ಗೆ ಸರ್ಕಾರ ಒಂದು ನೋಟಿಫಿಕೇಶನ್ ಹೊರಡಿಸಿದೆ. ಆ ನೋಟಿಫಿಕೇಶನ್ ಅರ್ಥ ಏನು, ಅದು ನಮ್ಮನ್ನ ಹೇಗೆ ಯಾವ್ಯಾವ ರೀತಿ ನಮ್ಮ ಮೇಲೆ ಪರಿಣಾಮ ಬೀರ್ಬೋದು ಅನ್ನೋದನ್ನ ಕೊನೆಗೆ ಹೇಳ್ತೀನಿ. ನಾನು ಈ ನನ್ನ ಉಪನ್ಯಾಸವನ್ನು ಹೇಗೆ ತಗೊಂಡು ಹೋಗ್ತೀನಿ ಅಂದ್ರೆ, ಇವತ್ತು 9 ಆಗಸ್ಟ್ ಅಲ್ಲಿಂದ ಆರಂಭ ಮಾಡಿ ನಿನ್ನೆ ಮೊನ್ನೆ ಕಳೆದ ವಾರ, ಕಳೆದ ತಿಂಗಳು, ಕಳೆದ ವರ್ಷ ಮತ್ತು ಕಳೆದ ದಶಕ ಹೇಗೆ ಒಂದು ಸಂಕಟಮಯ ಪರಿಸ್ಥಿತಿಯಲ್ಲಿ ಇಡೀ ಭೂಮಿ ದಾಟ್ತಾ ಇದೆ ಅನ್ನೋದನ್ನ ಚಿತ್ರಗಳ ಮೂಲಕ ಹೇಳ್ತೀನಿ. ಆಮೇಲೆ ಈಗ ಹೇಳ್ಬೇಕಾಗಿಲ್ಲ, ಆಮೇಲೆ ಮುಂದೆ ಏನೇನು ಹೇಳ್ತೀನಿ ಅಂತ ಹೇಳಿ. ಆದ್ರೆ ಈ ಭೂಮಿಯ ಒರಿಜಿನ್ ಬಗ್ಗೆ, ನಮ್ಮ ರೋಲ್ ಏನು, ಯಾಕೆ ಜೀವ ಸಂಕುಲದ ಉಗಮದ ವಿಕಾಸದ ಪರಮೋಚ್ಚ ಸ್ಪೀಶೀಸ್ ಆಗಿ ಮನುಷ್ಯ ರೂಪುಗೊಂಡ, ಅವನಿಗೆ ಅಥವಾ ಪ್ರಕೃತಿಗೆ ಏನಾದ್ರು ಉದ್ದೇಶ ಇದೆಯಾ, ಆ ಉದ್ದೇಶವನ್ನ ನಾವು ಅರ್ಥಕೋತೀವ ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತೀನಿ. ನನ್ನ ಸಾಮಾನ್ಯವಾಗಿ ನಾನು ಅಂತ ಒಳ್ಳೆ ಮಾತುಗಾರ ಅಲ್ಲದೆ ಆಗಿರೋದ್ರಿಂದ ಉದಯ್ ಗಾಂವ್ಕರ್ ಅವರೇ, ನಾನು ನನ್ನ ಮಾತುಗಳನ್ನ ಹೆಚ್ಚಾಗಿ ಚಿತ್ರಗಳ ಮೂಲಕನೇ ತೋರಿಸ್ತೀನಿ. ಇನ್ನು ಮುಂದಿನ ಅರ್ಧ ಗಂಟೆ ಕಾಲ ಚಿತ್ರಗಳು ಮಾತಾಡ್ತಾ ಇರ್ತವೆ. ನಾನು ಸ್ವಲ್ಪ ಕಮ್ಮಿ ಮಾತಾಡಕ್ ಪ್ರಯತ್ನ ಮಾಡ್ತೀನಿ. ಮಾನವನೇ ಮಹಾ ಸಾಂಕ್ರಾಮಿಕ, ಈ ಟೈಟಲ್ BGBS ನವರು ನಿರ್ಧಾರ ಮಾಡಿದ್ದಾರೆ. ಇವತ್ತು 9 ಆಗಸ್ಟ್. ಇವತ್ತು 1892ರಲ್ಲಿ ಥಾಮಸ್ ಆಲ್ವಾ ಎಡಿಸನ್ಗೆ ಒಂದು ಪೇಟೆಂಟ್ ಸಿಕ್ತು. ಆ ಪೇಟೆಂಟ್ ಏನಪ್ಪಾ ಅಂದ್ರೆ, ಇಡೀ ಜಗತ್ತನ್ನ ಒಂದು ರೀತಿಯ ಸಂಪರ್ಕ ಜಾಲದಲ್ಲಿ ಸಿಕ್ಸೋದು. ಎಲ್ಲ ಮನುಷ್ಯರು ಕೂಡ ಒಬ್ಬರ ಜೊತೆಗೊಬ್ಬರು ಮಾತಾಡುವ ಹಾಗೆ, ತಮ್ಮ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡುವ ಹಾಗೆ. ಇದು ವಿಜ್ಞಾನ ತಂತ್ರಜ್ಞಾನದ ದೃಷ್ಟಿಯಿಂದ ಒಂದು ಅಮೋಘ ಸಾಧನೆ ಅಂತ ನಾವು ಪರಿಗಣಿಸ್ತೇವೆ. ಪರಿಸರ ವಿಜ್ಞಾನ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ್ದಾಗಿದೆ. ಹಾಗೆ ಇವತ್ತು ನಮ್ಗೆಲ್ಲ ಗೊತ್ತಲ್ಲ, 6ನೇ ತಾರೀಕು 1945ರಲ್ಲಿ ಜಗತ್ತಿನ ಮೊದಲನೇ ಯುರೇನಿಯಂ ಬಾಂಬ್ ಹಿರೋಶಿಮಾ ಮೇಲೆ ಬಿತ್ತು. ಇವತ್ತು ಅದು ಬಿದ್ದ ನಂತರ ಈ ಅಮೆರಿಕದ ಮಿಲಿಟರಿ 2 ರೀತಿಯ ಬಾಂಬ್ ತಯಾರು ಮಾಡ್ಕೊಂಡಿದ್ರು. ಒಂದು ಯುರೇನಿಯಂ ಬಾಂಬ್, ಇನ್ನೊಂದು ಪ್ಲೂಟೋನಿಯಂ ಬಾಂಬ್. ಯಾವುದೇ ಪರಿಣಾಮ ಹೇಗಾಗುತ್ತೆ ಅಂತ ಹೇಳಿ ಪ್ಲೂಟೋನಿಯಂ ಬಾಂಬ್ ಅನ್ನ ಇವತ್ತು 75 ವರ್ಷಗಳ ಹಿಂದೆ ಅವರು ನಾಗಾಸಾಕಿ ಮೇಲೆ ಹಾಕಿದ್ರು. ಸುಮಾರು 80,000 ಜನ ಸತ್ತರು. ಮೊದಲನೇದ್ರಲ್ಲಿ ಹಿರೋಶಿಮಾದಲ್ಲಿ 1,20,000 ಜನ ಸತ್ತರು. 2ನೇ ಬಾಂಬ್ ಪ್ಲೂಟೋನಿಯಂ ಬಾಂಬ್ ತಯಾರಿಕೆ ಒಂದು ಅಮೋಘ ತಂತ್ರಜ್ಞಾನ. ಮನುಷ್ಯನ ಚಿಂತನಾ ಕ್ರಮದ ಒಂದು ವಿಕ್ಷಿಪ್ತ ಉದಾಹರಣೆಯಾಗಿ
ಪರಮಾಣು ಬಾಂಬ್ಗಳು ತಯಾರು ಮಾಡಿದ್ದು. ಆಮೇಲೆ ಪ್ಲುಟೋನಿಯಂ ಬಾಂಬ್ ಯಾಕೆ ಮಹತ್ವದ್ದು ಅಂದ್ರೆ, ಪ್ಲುಟೋನಿಯಂ ಅನ್ನೋ ಎಲಿಮೆಂಟ್ ಏನಿದೆಯಲ್ಲ ಅದು ನಿಸರ್ಗದಲ್ಲಿ ಸಹಜ ರೂಪದಲ್ಲಿ ಎಲ್ಲೂ ಸಿಗೋದಿಲ್ಲ, ಮನುಷ್ಯ ತಯಾರು ಮಾಡಿದ್ದು. ಹಾಗಾಗಿ ಇದು ಆ ದೃಷ್ಟಿಯಿಂದನೂ ಇವತ್ತಿನ ಚರ್ಚೆಯಲ್ಲಿ ಮಹತ್ವದ್ದು. ಪರಿಸರದ ಮೇಲೆ ಏನೇನು ಪರಿಣಾಮ ಆಗ್ತಾ ಇದೆ ಅದನ್ನು ನಾನು ಹೇಳ್ತೀನಿ. ಮೂರನೇದಾಗಿ ಆಗಸ್ಟ್ 9 ಮೂಲ ನಿವಾಸಿಗಳ ಅಂದ್ರೆ ಆದಿವಾಸಿಗಳ ಅಥವಾ ನಾವೇನ್ ಹೇಳ್ತೀವಿ ಬೇರು ಮಟ್ಟದ ಜನತೆಯ ಅಂತಾರಾಷ್ಟ್ರೀಯ ದಿನ, ಬುಡಕಟ್ಟು ಜನಾಂಗದ ಅಂತಾರಾಷ್ಟ್ರೀಯ ದಿನ. ಪರಿಸರ ವಿಜ್ಞಾನದ ದೃಷ್ಟಿಯಲ್ಲಿ ಈ ದಿನ ಆ ಕಾರಣಕ್ಕಾಗೂ 9 ಆಗಸ್ಟ್ ಬಹಳ ಮಹತ್ವದ್ದಾಗತ್ತೆ. ಅದು ಯಾಕೆ ಮಹತ್ವದ್ದು ಅಂತ ಮುಂದೆ ನಾನು ಹೇಳ್ತೀನಿ. ಸೊ ಇದು ಬಯೋಸ್ಫಿಯರ್ ಅನ್ನ ಅಂದ್ರೆ ಜೀವಗೋಳ ಅಂತ ಹೇಳ್ತೀವಲ್ಲ, ಅಂದ್ರೆ ಭೂಮಿ ಅನ್ನೋದು ಒಂದು ನಾವು ಜಲಗೋಳ ಅಂತೀವಿ, ಶಿಲಾಮಂಡಲ ಅಂತೀವಿ, ವಾಯುಮಂಡಲ ಅಂತೀವಿ. ಅವೆಲ್ಲದರ ಮಧ್ಯದಲ್ಲಿ ಇರುವಂತದ್ದು, ಅವೆಲ್ಲದನ್ನು ಬಳಸ್ಕೊಂಡು ಬದುಕ್ತಾ ಇರುವಂತದ್ದು ಜೀವಮಂಡಲ ಅಂತ. ಜೀವಗೋಳದ ದೃಷ್ಟಿಯಿಂದ ಮನುಷ್ಯ ಹೇಗೆ ಮಹಾಮಾರಿಯಾಗಿ ಆಗ್ತಾ ಇದ್ದಾನೆ ಅನ್ನೋದನ್ನ ಕೆಲವು ಉದಾಹರಣೆಗಳ ಮೂಲಕ ಮೊನ್ನೆ ಇಡೀ ಕರ್ನಾಟಕ ಇವತ್ತು ಕೂಡ ನಿನ್ನೆ ಕೂಡ ಮಳೆಯಲ್ಲಿ ಘೋರ್ ಮಳೆಯಲ್ಲಿ ನಲುಗ್ತಾ ಇದೆ. ಈ ಮಧ್ಯ ಕೇರಳದಲ್ಲಿ ದೊಡ್ಡ ಅಪಘಾತ ಆಯ್ತು, ಅದು ಕೂಡ ಸುದ್ದಿಯಲ್ಲಿದೆ. ಅಪಘಾತ ಯಾಕಾಯ್ತು ಅಂದ್ರೆ ಮತ್ತೆ ಅದೇ ಮಳೆ ಅತಿವೃಷ್ಟಿಯಿಂದಾಗಿ. ಇಲ್ಲಿ ಇಡುಕ್ಕಿಲಿ ನೋಡಿ, ಕೇರಳದಲ್ಲಿ ಇಡುಕ್ಕಿಲಿ ಒಂದ್ ಕಡೆ 18 ಜನ ಸತ್ರು ಭೂಕುಸಿತ ಆಗಿ. ನಮ್ಮಲ್ಲೂ ಕೂಡ ಬ್ರಹ್ಮಗಿರಿ ಭೂಕುಸಿತ ಆಗಿ ಇಡೀ ಒಂದು ಗ್ರಾಮನೇ ಮಣ್ಣಿನ ಅಡಿ ಸಿಕ್ಕಾಕೊಂಡಿದೆ. ಕೊಡಗಿನ ಬೇರೆ ಬೇರೆ ಜಿಲ್ಲೆಗಳ ಬೇರೆ ಬೇರೆ ತಾಲೂಕುಗಳಲ್ಲಿ ಎಷ್ಟೆಷ್ಟು ರೀತಿಯ ಅನಾಹುತ ಆಗ್ತಾ ಇದ್ದಾವೆ ಅನ್ನೋದನ್ನ ಚಿತ್ರದಲ್ಲಿ ನೋಡ್ತೀವಿ. ಬ್ರಹ್ಮಗಿರಿ ಕುಸಿತ, ಬ್ರಹ್ಮಗಿರಿ ಅಂದ್ರೆ ನಿಮ್ಗೆ ಗೊತ್ತಲ್ಲ, ವಿಶ್ವ ಪರಂಪರೆಯ ಶ್ರೇಷ್ಠ ತಾಣಗಳಲ್ಲಿ ಒಂದು ಅಂತ ಪರಿಗಣಿಸಿದ್ದಾರೆ ಯುನೆಸ್ಕೋದವರು. ಅದಲ್ದೇನೆ ಕಾವೇರಿ ಒಂದೇ ಅಲ್ಲ, ಕರ್ನಾಟಕದ ಎಲ್ಲ ಕಡೆ ಬಹುಶಃ ಅರವಿಂದ್ ಹೇಳ್ಬೇಕು, ಕುಂದಾಪುರದಲ್ಲಿ ಕೂಡ ಭರ್ಜರಿ ಮಳೆ ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು 26 ಜಿಲ್ಲೆಗಳಲ್ಲಿ ಮಳೆ ಬೀಳ್ತಾ ಇದೆ. ಅದರಲ್ಲಿ ಸುಮಾರು 16 ಜಿಲ್ಲೆಗಳು ಘೋರ ಅತಿವೃಷ್ಟಿಯನ್ನ ಅನುಭವಿಸ್ತಾ ಇದ್ದಾವೆ. 6 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಹಾಕಿದ್ದಾರೆ. ನೋಡಿ, ಇದು ಹರಿಹರ ಹತ್ರ ವಿಕಾಸ ವೃಕ್ಷದ ಒಂದೇ ಮರದ ಮೇಲೆ ಕೋತಿಗಳು ಮತ್ತು ಮನುಷ್ಯರು ಆಸರೆಗಾಗಿ ಜೀವಕ್ಕಾಗಿ ಹೋರಾಡ್ತಾ ಇದ್ದಾರೆ. ಅದು ವಿಕಾಸ ವೃಕ್ಷದ ಒಂದು ವಿಲಕ್ಷಣ ಪರಿಣಾಮ ಅಂತ. ಯಾವ ರಾಜ್ಯಗಳಲ್ಲಿ ಯಾವ್ಯಾವ ರೀತಿಯ ಆಪತ್ತು ಬಂದಿದೆ, ವಿಶೇಷವಾಗಿ ಅತಿವೃಷ್ಟಿಯ ಆಪತ್ತು ಎಷ್ಟು ಘೋರ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದೆ. ಅದ್ರ ಜೊತೆಗೆ ಫರ್ಟಿಲೈಸರ್ ಎಕ್ಸ್ಪ್ಲೋಡ್ ಆಗಿ, ಅಮೋನಿಯಂ ನೈಟ್ರೇಟ್ ಎಕ್ಸ್ಪ್ಲೋಡ್ ಆಗಿ 160 ಜನ ಸತ್ತು ಬೀರೂತ್ನಲ್ಲಿ, 4,000 ಜನ ಆಸ್ಪತ್ರೆಗೆ ಹೋಗಿ ಸುಮಾರು 60,000 ಜನ ನೆಲೆ ಕಳ್ಕೊಂಡ್ರು. ಯಾಕಂದ್ರೆ ಹಸಿರು ಕ್ರಾಂತಿಯ ಮೂಲ ಮಂತ್ರವಾಗಿದ್ದ ಫರ್ಟಿಲೈಸರ್, ಕೃತಕ ಫರ್ಟಿಲೈಸರ್, ಅದ್ರ ಬಗ್ಗೆ ಎಷ್ಟು ಇವತ್ತು ಕರ್ನಾಟಕದಲ್ಲೂ ಕೂಡ ಜನ ಕ್ಯೂದಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಫರ್ಟಿಲೈಸರ್ನ. ಅದರ ತೊಂದರೆಗಳು ಏನು ಅಂತ ಹೇಳಿ ಭಾರತ ಒಂದೇ ಅಲ್ಲ, ಇದು ನೋಡಿ ಸೌತ್ ಕೊರಿಯಾದಲ್ಲಿ ಇದೇ ಟೈಮ್ನಲ್ಲಿ ಫ್ಲಡ್ ಇದೆ, ಮುಂಬೈದಲ್ಲಂತೂ ಆಯ್ತಲ್ಲ. ಆಮೇಲೆ ಹರಿಕೇನ್ ಬರ್ತಾ ಇದೆ, ಎಲ್ಲಿ ಅಂದ್ರೆ ನಾರ್ತ್ ಕೆರೋಲಿನಾದಲ್ಲಿ. ಆಮೇಲೆ ಅಮೆರಿಕದ ಈಸ್ಟ್ ಕೋಸ್ಟ್ ನಲ್ಲಿ ಹರಿಕೇನ್ ಬರ್ತಾ ಇದೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಮಹಾ ಕಾಡಿನ ಬೆಂಕಿ ಬರ್ತಾ ಇದೆ. ಯಾಗಲೇ 8,000 ಜನರನ್ನು ಆಚೆ ಹಾಕಿದ್ದಾರೆ. ಅದಷ್ಟೇ ಅಲ್ಲ, ಅರ್ಜೆಂಟಿನಾದಲ್ಲಿ ಭೀಕರವಾದ ಕಾಡಿನ ಬೆಂಕಿ. ಅದು ಎಷ್ಟು ಭೀಕರ ಅಂದ್ರೆ ಎವ್ರಿಥಿಂಗ್ ಇಸ್ ಬರ್ನಿಂಗ್ ಅಂತ ಹೇಳಿ ಗಾರ್ಡಿಯನ್ ಪತ್ರಿಕೆ ಹೇಳ್ತಾ ಇದೆ. ಅದು ಕಳೆದ ತಿಂಗಳ ನೋಡಿದ್ರೆ ನಾರ್ವೆದಲ್ಲಿ ಭೂಕುಸಿತ ಆಗಿ ಜನ ಅಲ್ಲಿ ಅತಂತ್ರರಾಗಿದ್ದಾರೆ. ಆ ಭೂಮಿಯ ತಾಪಮಾನ ಏರ್ತಾ ಇದೆ ಅಂತ ಹೇಳಿ ವಿಜ್ಞಾನಿಗಳು, IPCC ತಜ್ಞರು ಸುಮಾರು 5,000 ಜನ ಎಲ್ಲ ಜೀವಮಂಡಲಗಳು, ಶಿಲಾಮಂಡಲ, ವಾಯುಮಂಡಲ ಹಾಗೂ ಜಲಮಂಡಲವನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿಯಿಂದ ಈ ತಾಪಮಾನ ಏರಿಕೆ ಪರಿಣಾಮ ಬೀರ್ತಾ ಇದೆ ಅನ್ನೋದು. ಅದೆಲ್ಲದಕ್ಕೂ ನಾವು ಭೂಮಿಯಿಂದ ತೆಗೆದು ಬಳಸುವ ಫಾಸಿಲ್ ಫ್ಯೂಯಲ್ಸ್, ಕಲ್ಲಿದ್ದಲು, ಡೀಸೆಲ್, ಪೆಟ್ರೋಲ್, ಸಿಮೆಂಟ್ ಅವೆಲ್ಲ ಸೇರಿ
ಪರಿಣಾಮ ಬೀರ್ತಾ ಇದ್ದಾವೆ ಅನ್ನೋದು ಒಂದು ದುರಂತವನ್ನ, ಕಳೆದ ತಿಂಗಳ ದುರಂತ. ಇಲ್ಲಿ ಸೈಬೀರಿಯಾದ ತೀರ ದೂರದ ಅಂದ್ರೆ ಉತ್ತರ ಧ್ರುವಕ್ಕೆ ಸಮೀಪ ಇರುವಂತ ಒಂದು ಪಟ್ಟಣದಲ್ಲಿ ಪೆಟ್ರೋಲ್ ಲೀಕ್ ಆಯ್ತು. ದೊಡ್ಡ ಗೋದಾಮ್ ಕಟ್ಟಿದ್ರು ಪೆಟ್ರೋಲ್, ಅದರಿಂದ ವಿದ್ಯುತ್, ಇಡೀ ನಗರಕ್ಕೆ ವಿದ್ಯುತ್ ಉತ್ಪಾದನೆ ಮಾಡಕ್ಕಂತ ಹೇಳಿ ಪೆಟ್ರೋಲ್ ಬಳಸ್ತಾ ಇದ್ರು. ಆ ಇಡೀ ಗೋದಾಮು ಕುಸಿದು ಅಲ್ಲಿ ನದಿಗೆ ಕಚ್ಚಾ ತೈಲ ಅಲ್ಲ, ಸಂಸ್ಕರಿತ ತೈಲ ನದಿಗೆ, ಆಮೇಲೆ ದೊಡ್ಡ ನದಿಗೆ, ಹಳ್ಳ ಕೊಳ್ಳಕ್ಕೆ ಎಲ್ಲ ಕಡೆ ಅಲ್ಲಿಯ ಜೀವಿಗಳ ಮಾರಣ ಹೋಮ ಮಾಡ್ತಾ ಇದೆ. ಯಾಕೆ ಹಾಗಾಯ್ತು ಅಂದ್ರೆ ಅಲ್ಲಿ ಅವರು ಆ ಗೋದಾಮನ ಇಡೀ ನಗರನೇ ಅಲ್ಲಿ ಈ ಫ್ರೋಸನ್ ಹಿಮ, ಪರ್ಮಾ ಫ್ರೋಸ್ಟ್ ಅಂತಾರೆ ಇಂಗ್ಲಿಷ್ ನಲ್ಲಿ, ಶಾಶ್ವತವಾಗಿ ಅದು ಹಿಮ ರೂಪದಲ್ಲಿ, ಅಂದ್ರೆ ಕಳೆದ ಲಕ್ಷಾಂತರ ವರ್ಷಗಳು ಅದು ಹಿಮ ಗಟ್ಟಿಯಾಗಿ ಆಗಿ ಗ್ರಾನೈಟ್ ಸರ ಆಗಿದೆ, ಅದು ಎಂದೂ ಕರಗೋದಿಲ್ಲ ಅನ್ನೋ ನಂಬಿಕೆ ಮೇಲೆ ನಗರಗಳನ್ನು ಕಟ್ಟಿದ್ದಾರೆ. ಇಂಥ ಈ ಪೆಟ್ರೋಲಿಯಂ ಶೇಖರಣೆಯ ಒಂದು ದೊಡ್ಡ ಗೋದಾಮ್ ಕಟ್ಟಿದ್ರು. ಅದು ತಳಪಾಯದಿಂದಲೇ ಕುಸಿದೋಯ್ತು. ಯಾಕಂದ್ರೆ ಆ ಶಾಶ್ವತ ಹಿಮ ಕೂಡ ಕರಗ್ತಾ ಇದೆ. ಅದು ನಮಗೆ ಹೇಗೆ ಅನೇಕ ದುರಂತಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅನ್ನೋದು. ನಾನು ಇಲ್ಲಿ ಕಳೆದ ತಿಂಗಳು ಅಸ್ಸಾಂ ಫ್ಲಡ್ ಬಗ್ಗೆ ಹೇಳ್ಬೇಕಾಗಿದ್ದಿಲ್ಲ, ಎಲ್ಲ ಗೊತ್ತೇ ಇದೆ. ಅದಕ್ಕಿಂತ ಸ್ವಲ್ಪ ಮುಂಚೆ ಬಂದ ಆಂಫನ್ ಸೈಕ್ಲೋನ್, ಅದ್ರ ನಂತರ ಬಂದ ಲೋಕಸ್ ಸೈಕ್ಲೋನ್. ಇದು ಒಂಥರ ಸೈಕ್ಲೋನ್ ಆಗಿತ್ತು ತಾನೆ, ಎಲ್ಲಿ ಟರ್ಕಿಯಿಂದ ದಾಟ್ಕೊಂಡು, ಅಫ್ಘಾನಿಸ್ತಾನ್ ದಾಟ್ಕೊಂಡು, ನಮ್ಮ ಪಾಕಿಸ್ತಾನ ದಾಟ್ಕೊಂಡು ರಾಜಸ್ಥಾನಕ್ಕೆ, ಗುಜರಾತ್ಗೆ, ಆಮೇಲೆ ಮಧ್ಯಪ್ರದೇಶಕ್ಕೆ, ಹರಿಯಾಣ, ಪಂಜಾಬ್ಗೆಲ್ಲ ಆಕ್ರಮಿಸಿರುವಂತ ಇನ್ವೇಸಿವ್ ಸ್ಪೀಶೀಸ್. ಅದು ನೋಡಿ, ಋತುಮಾನಗಳು ಏರ್ಪೇರಾದ್ರೆ ಕೇವಲ ಗಾಳಿ ಮಳೆ ಅಷ್ಟೇ ಅಲ್ಲ, ಜೀವಿಗಳು ಕೂಡ ಸುಂಟ್ರ ಗಾಳಿ ಆಗುತ್ತೆ. ಅವು ರಾತ್ರಿ ಶೆಲ್ಟರ್ ಮಾಡ್ತಾ ಇರೋ ಒಂದು ಫೋಟೋ ಇದೆ. ರಾತ್ರಿ ವಿಶ್ರಾಂತಿ ತಗೊಂಡು ಆ ಮಿಡತೆಗಳು ಮರುದಿನ ಬೆಳಗ್ಗೆ ಹಾರಿಬಿಡ್ತಾವೆ. ಒಂದು ರೀತಿಯ ಫ್ಲಡ್ ಆದಂಗೆ. ಈ ಕಳೆದ 6 ತಿಂಗಳಲ್ಲಿ, 2020ನೇ ವರ್ಷದ 6 ತಿಂಗಳಲ್ಲಿ 200ಕ್ಕೂ ಹೆಚ್ಚು ಪ್ರಾಕೃತಿಕ ವಿಕೋಪಗಳು ಜಗತ್ತಿನಾದ್ಯಂತ ಸಂಭವಿಸಿವೆ ಅನ್ನೋದು ದಾಖಲಾಗಿದೆ. ಅದಕ್ಕಿಂತ ಸ್ವಲ್ಪ ಹಿಂದೆ, 6 ತಿಂಗಳ ಹಿಂದೆ ಯಾವುದು, ಕಳೆದ ವರ್ಷ 2019, ಅದ್ರ ಕೊನೆ ಭಾಗದಲ್ಲಿ ಆಸ್ಟ್ರೇಲಿಯಾದಲ್ಲಿ ಎಂಥ ದೊಡ್ಡ ಭಯಂಕರ ಕಾಡಿನ ಬೆಂಕಿ ಸ್ಪ್ರೆಡ್ ಆಗಿತ್ತು ಅಂದ್ರೆ, we are seeing the very worst of scientific predictions coming true. ಸೈಂಟಿಸ್ಟ್ ಹೇಳ್ತಾನೆ ಇದ್ದಾರೆ. ಆ ಹೇಳ್ತಾ ಇರುವಂತ ವಿರಾಟ್ ರೂಪ, ಅತ್ಯಂತ ಘೋರ ರೂಪ ನಮ್ಗೆ ಕಾಣ್ತಾ ಇದೆ ಅಂತ ಹೇಳಿ ಮಾಧ್ಯಮಗಳು ವರ್ಣಿಸಿದ್ರು. ಅಮೆಜಾನ್ ಫಾರೆಸ್ಟ್ ಬಗ್ಗೆ ಈ ವರ್ಷ, ಅಮೆಜಾನ್ ಅರಣ್ಯ ಬೆಂಕಿ ಬಗ್ಗೆ ಕೇಳಿದ್ವಿ ನಾವು. 1-2 ಕಡೆ ಅಲ್ಲ, 100 ಕಡೆ ಅಲ್ಲ, 72,000 ಜಾಗಗಳಲ್ಲಿ ತಂತಾನೆ ಬೆಂಕಿ. ತಂತಾನೆ ಅಂದ್ರೆ ಏನಾಗ್ತಾ ಇದೆ, ಈಗ ನಾರ್ವೆದಲ್ಲಿ ಕಾಡಿನ ಬೆಂಕಿ ಆಯ್ತು, ಸ್ವೀಡನ್ ನಲ್ಲಿ ಬೆಂಕಿ ಆಯ್ತು, ಕಾಡಿನ ಬೆಂಕಿ ಆಯ್ತು, ಅದ್ರ ಪಕ್ಕದಲ್ಲಿ ಫಿನ್ಲ್ಯಾಂಡ್ ಅಲ್ಲಿ ಆಯ್ತು. ಕೆಳಗೆ ಐಸ್ ಇದೆ, ಅದ್ರ ಮೇಲೆ ಫಾರೆಸ್ಟ್ ಇದೆ. ಆ ಫಾರೆಸ್ಟ್ಗೆ ತಂತಾನೆ ಬೆಂಕಿ ಹತ್ಕೋತಾ ಇದೆ. ಯಾಕಂದ್ರೆ ಅಟ್ಮಾಸ್ಫಿಯರ್ ಬಿಕಮ್ಸ್ ಸೋ ಡ್ರೈ, ಸೋ ಮಾಯಿಶ್ಚರ್ಲೆಸ್. ಈವನ್ ಸ್ಮಾಲ್ ಘರ್ಷಣೆ ಕೂಡ, ಸಣ್ಣ ಮಿಂಚು ಕೂಡ ಬೆಂಕಿಯ ಕಿಡಿಯನ್ನು ಹಬ್ಬಿಸುತ್ತೆ. ಇಡೀ ಆ ಪ್ರದೇಶವನ್ನೇ ಅಗ್ನಿಗೆ ಆಹುತಿ ಮಾಡುತ್ತೆ. ಅದು ಆಯ್ತು. ಇಂಪ್ಯಾಕ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಇನ್ 2019 ನಲ್ಲಿ ಏನೇನಿದೆ ಅಂತ ನಾನು ಇದೆಲ್ಲ ಡಿಟೇಲ್ ಹೇಳೋ ಟೈಮ್ ಇಲ್ಲ. 35 ದಶಲಕ್ಷ ಅಂದ್ರೆ 3.5 ಕೋಟಿ ಜನ ಅಫೆಕ್ಟ್ ಆಗಿದ್ದಾರೆ. 82 ಕೋಟಿ ಜನ ಅಂಡರ್ ನರಿಶ್ ಆಗಿದ್ದಾರೆ, ಅಂದ್ರೆ ಹಸಿವೆ ಅರ ಹೊಟ್ಟೆಯಲ್ಲಿ ಬದುಕ್ತಾ ಇದ್ದಾರೆ. ಓಷನ್, ಸಮುದ್ರವೇ ಆಮ್ಲೀಕರಣ ಆಗ್ತಾ ಇದೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಳದಿಂದಾಗಿ, ಇತ್ಯಾದಿ 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 ಅಲ್ಲ. ಇದಕ್ಕೆ ಒಂದೆರಡು ಸ್ವಾರಸ್ಯಕರವಾದ ಉದಾಹರಣೆ ಕೊಡ್ತೀನಿ. ಮರುಭೂಮಿಯ ಕತಾರ್ ಅಂದ್ರೆ ಗೊತ್ತಲ್ಲ, ಈಗೆಲ್ಲ ಗೊತ್ತಿದೆ. ದುಬೈಗೆ ಹೋದವರು ಪಕ್ಕದ ಕತಾರು, ದೋಹಾದಲ್ಲಿ ಆಟ ಆಡಕ್ಕೆ ಅಂತೇಳಿ ಹೋಗ್ತಾರೆ. ಅಲ್ಲಿ 2 ವರ್ಷದ ಹಿಂದೆ ಸಾರ್ವಕಾಲಿಕ ದಾಖಲೆಯ ಮಳೆ ಬಿತ್ತು. ಮರುಭೂಮಿ ಅದು, ಮಳೆ ಬಿತ್ತು. ಎಂಥ ಘೋರ ಮಳೆ ನೋಡಿ. ಪಾಪ ಅವ್ರು ತೆಪ್ಪ ಮಾಡ್ಕೊಂಡು ಕಂಡು ಪಾತ್ರ ಎಲ್ಲ ಹಿಡ್ಕೊಂಡು ಓಡಾಡಿದ್ರು. ಇದು ಮುಂದಿನ ಚಿತ್ರ ನೋಡಿ. ಇದು 2018 ಅಕ್ಟೋಬರ್.
2019 ಅಕ್ಟೋಬರ್ ನೋಡಿ, ಅದೇ ತಿಂಗಳು ಹಿಂದಿನ ಎಲ್ಲ ದಾಖಲೆಗಳನ್ನ ಮೀರಿ ಅಲ್ಲಿ ಉಷ್ಣತೆ ವಾತಾವರಣದ ಶಾಖ ಹೆಚ್ಚಾಗಿತ್ತು. ಎಷ್ಟು ಹೆಚ್ಚಾಗಿತ್ತು ಅಂದ್ರೆ ಏರ್ ಕಂಡೀಷನಿಂಗ್ ಮನೆಯಲ್ಲಿ, ಸಭಾಂಗಣದಲ್ಲಿ, ಕಲ್ಯಾಣ ಮಂಟಪದಲ್ಲಿ ಅಷ್ಟೇ ಅಲ್ಲ, ಕ್ರೀಡಾಂಗಣದಲ್ಲಿ, ಶಾಪಿಂಗ್ ಮಾಲ್ಗಳ ರಸ್ತೆ ಪಕ್ಕದಲ್ಲಿ ಕೂಡ ಏರ್ ಕಂಡೀಷನಿಂಗ್ ಮಾಡಿದ್ರು. ಏರ್ ಕಂಡೀಷನಿಂಗ್ ಮಾಡಿದ್ರು ಅಂದ್ರೆ ಅದು ಇನ್ನಷ್ಟು ಚಿಂತೆಯ ವಿಷಯ. ಯಾಕಂದ್ರೆ ಅವ್ರಿಗೆ ಅದಕ್ಕೆ ಕರೆಂಟ್ ಎಲ್ಲಿಂದ ಬರುತ್ತೆ, ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಪೆಟ್ರೋಲಿಯಂ ಸುಡೋದ್ರಿಂದಲೇ ಈ ರೀತಿ ಇಡೀ ಪ್ರಪಂಚದ ತುಂಬೆಲ್ಲ ವಿನಾಶಕಾರಿ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇವರು ಏರ್ ಕಂಡೀಷನಿಂಗ್ ಮಾಡಕ್ ಹೋಗಿ ಮತ್ತಷ್ಟು ಪೆಟ್ರೋಲಿಯಂ ಬರ್ನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಅಂದ್ರೆ ವಿಷಾದದ ಸಂಗತಿ ಹೇಳ್ತೀನಿ. ಕಳೆದ ವರ್ಷ ಸೆಪ್ಟೆಂಬರ್ 5ಕ್ಕೆ ಮುಂಬೈಲಿ ಎಂತ ಭಾರಿ ಮಳೆ ಬಿದ್ದಿತ್ತು ಅಂದ್ರೆ ನೋಡಿ, 2 ಪ್ಲಾಟ್ಫಾರ್ಮ್ಗಳ ಮಧ್ಯ ರೈಲ್ ಟ್ರ್ಯಾಕ್, ಅದು ರೈಲ್ವೆ ಹಳಿಯಲ್ಲಿ ನೀರು ತುಂಬ ಮೇಲೆ ಹೋಗ್ತಾರೆ. ಇದ್ರ ಕೆಳಗಿನ ಚಿತ್ರ ನೋಡಿ. ಅದೇ ದಿನ ಇಚ್ಚೆ ಚೆನ್ನೈ ನಗರದಲ್ಲಿ ಟ್ರೈನ್ ನಲ್ಲಿ ಕುಡಿಯುವ ನೀರನ್ನ ಸಾಗಿಸ್ತಾ ಇದ್ದಾರೆ. ಅದೇ ದಿನನೂ ಸಾಗಿಸಿದ್ರು, ಹಿಂದಿನ ದಿನನೂ ಸಾಗಿಸಿದ್ರು, ಮುಂದಿನ ದಿನನೂ ಸಾಗಿಸ್ತಾ. ಯಾಕಂದ್ರೆ ಜುಲೈಯಿಂದ ಅಕ್ಟೋಬರ್ ವರೆಗೆ ಅವರಿಗೆ ನೀರಿನ ಅಭಾವ ಇತ್ತು. ಇವು ಇಂದಿನ ವರ್ತಮಾನದ ವ್ಯಂಗ್ಯಗಳು. ಸಿಮ್ಲಾದಲ್ಲಿ ಎಂಥ ಘೋರ ಹಿಮಪಾತ ಆಯ್ತು ಅಂದ್ರೆ ಎಲ್ಲ 3 ವಾರಗಳ ಕಾಲ ಮನೆಯಲ್ಲಿ ಲಾಕಪ್ ಆಗ್ತಾರೆ. ಲಾಕ್ ಡೌನ್ ಅಂತ ಈಗ ಹೇಳ್ಬೇಕು, ಹೊಸ ಪದಗಳನ್ನ ನಾವು ಬಳಸ್ತಾ ಇದೀವಲ್ಲ. ಲಾಕ್ ಡೌನ್, ಹಿಮದಿಂದಾಗಿ ಲಾಕ್ ಡೌನ್ ಮಾಡೋದು ಸಿಮ್ಲಾದಲ್ಲಿ ನೋಡಿದೀನಿ. ಧೂಳಿನಿಂದಾಗಿ ಲಾಕ್ ಡೌನ್ ಆಗ್ತಾರೆ. ಧೂಳಿನ ಮಾರುತ, ಚಂಡಮಾರುತ ಎಷ್ಟು ಭಯಂಕರವಾಗಿ ಇತ್ತೀಚೆಗೆ ಉತ್ತರ ಕರ್ನಾಟಕದಲ್ಲೂ ಕಳೆದ ವರ್ಷ, ಅದರ ಹಿಂದಿನ ವರ್ಷ ವಾರಗಟ್ಟಲೆ ಕಾಲ ಧೂಳು ಹಬ್ತಾ ಇತ್ತು. ಅದನ್ನು ಕೂಡ ಲಾಕ್ ಡೌನ್ ಸಿಚುವೇಶನ್. ಲಾಕ್ ಡೌನ್ ಯಾಕೆ ಇದೆಲ್ಲ ಆಗ್ತಾ ಇದೆ? ಉದಾಹರಣೆಗಾಗಿ ಅರಲ್ ಸಮುದ್ರ ಅಂತಿದೆ. ಸಮುದ್ರ ಅದು ಆಕ್ಚುಲಿ ಕೆರೆ. ಅದು ಎಷ್ಟು ದೊಡ್ಡದು ಅಂದ್ರೆ 65,000 ಚದರ ಕಿಲೋಮೀಟರ್. ಅದು ಪೂರ್ತಿ ಒಣಗೋಗಿದೆ. ಯಾಕೆ ಒಣಗ್ತು ಅಂದ್ರೆ ಅಲ್ಲಿ ಬರ್ತಾ ಇರುವ ನದಿಯನ್ನೆಲ್ಲ ಅಡ್ಡ ಅಣೆಕಟ್ಟು ಕಟ್ಟಿ ಆಚೀಚೆ ಬಳಸ್ಕೊಂಡು ಈ ಸಮುದ್ರಕ್ಕೆ ನೀರೇ ಬರ್ತಾ ಇಲ್ಲ. ಹಡಗುಗಳೆಲ್ಲ ಅಲ್ಲಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅಲ್ಲೊಂದೇ ಅಲ್ಲ, ಆಫ್ರಿಕಾದಲ್ಲಿ ಚಾಡ್ ಅಂತ ಒಂದು ಸರೋವರ, ಅದು ಒಣಗೋಗಿದೆ. ಪೋಯಾಂಗ್ ಅಂತೇಳಿ ಚೈನಾದ ಅತ್ಯಂತ ದೊಡ್ಡ ಸರೋವರ ಒಣಗೋಗಿದೆ. ಆಮೇಲೆ ನಮ್ಮಲ್ಲೂ ಕೂಡ ಅನೇಕ ಸಿಹಿ ನೀರಿನ ಸರೋವರಗಳು ಒಣಗ್ತಾ ಇದ್ದಾವೆ. ಅದು ನೋಡಿ, ಈ ಒಂಟೆಗಳು ಪಾಪ ಅಲ್ಲಿ ಬಿಸಿಲು ಎಷ್ಟು ಭಯಂಕರ ಅಂದ್ರೆ ನೆರಳು ಸಿಗ್ಲಿ ಅಂತ ಹೇಳಿ ಒಣ ಹಡಗುಗಳ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ಒಂಟೆ ಅಂದ್ರೆ ಮರುಭೂಮಿಯ ಹಡಗು ಅಂತಿದೀವಲ್ಲ, ಇಲ್ಲಿ ವ್ಯಂಗ್ಯಗಳು. ಇಲ್ಲಿ ನೋಡಿ, ಸಹಾರದಲ್ಲಿ ಲಾಸ್ಟ್ ಇಯರ್ ಎಂಥದ್ದು ಘೋರ ಹಿಮಪಾತ ಆಯ್ತು ಅಂದ್ರೆ ಅಲ್ಲಿ ಮಳೆನೇ ಇಲ್ಲ. ವರ್ಷಗಟ್ಟಲೆ ಮಳೆ ಬೀಳೋದಿಲ್ಲ. ಇದ್ರೂ ಎಷ್ಟು, 150 ಮಿಲಿಮೀಟರ್ ಅಷ್ಟೇ. ಅಲ್ಲಿ ಹಿಮಪಾತ, ಆ ಒಂಟೆಗಳು ತಬ್ಬಿದ್ವು. ಇದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ. ಇದು ಯಾಕೆ ತೋರಿಸ್ತಾ ಇದೀನಿ ಅಂದ್ರೆ ಅಕ್ಟೋಬರ್ 13 ದೃಶ್ಯ. ಅಕ್ಟೋಬರ್ 13 ಅಂತಾರಾಷ್ಟ್ರೀಯ ನಿಸರ್ಗ ಪ್ರಕೋಪ ನಿಯಂತ್ರಣ ದಿನ ಅಂತ. ಅದೇ ದಿನ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ, ವ್ಯಂಗ್ಯ ಮುಗೀತು. ಜಗತ್ತಿನ ಅನೇಕ ನದಿಗಳು ಸಮುದ್ರ ಸೇರೋದನ್ನು ಮರೆತು ಬಿಟ್ಟಿರ್ತಾವೆ. ಈ ಕರ್ನಾಟಕದಲ್ಲೂ ಕೂಡ ಅಂದ್ರೆ ಅನೇಕ ನದಿಗಳು ಅಂದ್ರೆ ಬಹುತೇಕ ನದಿಗಳು. ನನ್ನ ಹತ್ರ ಚಿತ್ರ ಇದೆ, ಅದನ್ನೆಲ್ಲ ತೋರ್ಸಕ್ಕೆ ಟೈಮ್ ಇಲ್ಲ. ಇಂಡಿಯಾಕ್ ಬಂದಾಗ ಈ ಎಲ್ಲ ನದಿಗಳು, ನರ್ಮದಾ ನದಿ ಈಗೆಲ್ಲ ಫ್ಲಡ್. ಈ ಗೋದಾವರಿಯಲ್ಲಿ ಮಹಾಪುರ, ಮಹಾನದಿಯಲ್ಲಿ ನೆರೆ ಹಾವಳಿ, ಕೃಷ್ಣಾದಲ್ಲಿ ಮಧ್ಯ ಮಧ್ಯ ಡ್ಯಾಮ್ ಕಟ್ಟಿ ನಿಲ್ಸ್ಕೊಡ್ತಾ ಇದ್ದಾರೆ, ಆದ್ರೆ ಅತಿವೃಷ್ಟಿ ಆಗತ್ತೆ. ಕಾವೇರಿಯಲ್ಲಿ ಅತಿವೃಷ್ಟಿ ನೋಡ್ತಾ ಇದ್ದೀವಿ ನಾವು. ಇಷ್ಟೆಲ್ಲ ಇದ್ರೂ ಕೂಡ ಫೆಬ್ರವರಿ ಮಾರ್ಚ್ ಬಂದ್ರೆ ಈ ಎಲ್ಲ ನದಿಗಳು ಒಣಗೋಗ್ತವೆ. ನೀವು ಕಾವೇರಿಯ ಮುಖ ಭೂಮಿಯಲ್ಲಿ ಅಂದ್ರೆ ಎಸ್ಚುರಿಯಲ್ಲಿ ನೀವು ಕಾಲು ಒದ್ದೆ ಮಾಡದೇನೆ ನಡ್ಕೊಂಡು ಹೋಗ್ಬೋದು. ನದಿಯ ಈ ದಡದಿಂದ ಆ ದಡಕ್ಕೆ ಕಾವೇರಿ. ಅದು ಚಿತ್ರ ಇದೆ, ತೋರ್ಸಲ್ಲ ಈಗ. ಇದು ಇವತ್ತಿನ ವ್ಯಂಗ್ಯ. ಒಂದ್ ಕಡೆ ಘೋರ ಅತಿವೃಷ್ಟಿ,
ಮಧ್ಯ ಅನಾವೃಷ್ಟಿ, ಆಮೇಲೆ ಘೋರ ಬಿಸಿಲು. ಇದು ತಾಪಮಾನವನ್ನು ತೋರಿಸುತ್ತೆ. 1960-80 ನಂತರ ಬಿಸಿ ಏರ್ತಾ 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 ಇರೋದು ಇದು ತೋರಿಸುತ್ತೆ. ಅದರ ಪರಿಣಾಮ ಏನು ಅಂದ್ರೆ ನಮಗೆಲ್ಲ ಗೊತ್ತೇ ಇದೆ, ಹೇಳಲ್ಲ ನಾನು. ಹಿಮ ಕರಗುತ್ತದೆ, ಹಿಮ ಕರಗಿದ್ರಿಂದ ಸಮುದ್ರದ ಮಟ್ಟ ಏರುತ್ತೆ, ಸಮುದ್ರದ ಮಟ್ಟ ಏರೋದ್ರಿಂದ ಕೇವಲ ಅಂಟಾರ್ಕ್ಟಿಕಾ ಪ್ರದೇಶ ಅಲ್ಲ, ಜಗತ್ತಿನ ಎಲ್ಲ ಕಡೆ ಸಮುದ್ರದ ಮಟ್ಟ ಏರಿ ಕರಾವಳಿಯ ಜನಕ್ಕೆ ಉಪ್ಪು ನೀರಿನ ಅಲ್ಲಿ ಬಾವಿಗಳಿಗೂ ಕೂಡ ಉಪ್ಪು ನೀರು ಬರುವಂತ ಬರ್ತಾ ಇದೆ. ಎಷ್ಟೋ ಜೀವ ಜಂತುಗಳು ನಾಶ ಆಗ್ತಾ ಇದೆ. ಹಾಗಿದ್ರೆ ಮನುಷ್ಯನ ಕೃತ್ಯಗಳೇ ಅಲ್ವಾ ಇದಕ್ಕೆಲ್ಲ ಕಾರಣ. ಈಗ ನೋಡೋಣ, ಮನುಷ್ಯನ ಕೃತ್ಯದ ಬಗ್ಗೆ ಹೇಳಕ್ಕಿಂತ ಮುಂಚೆ ಭೂಮಿಯ ಹಿಸ್ಟ್ರಿ ಒಂಚೂರು ಹೇಳ್ಬಿಡ್ತೀನಿ ನಾನು. ನನ್ಗೆ ಗೊತ್ತೇ ಇದೆ ಭೂಮಿ 460 ಕೋಟಿ ವರ್ಷಗಳಿಂದ ಇಲ್ಲಿದೆ ಅಂತೇಳಿ. ಅದು ತುಂಬಾ ದೊಡ್ಡದು. ಆದ್ರಿಂದ 46 ವರ್ಷ ಅನ್ಕೊಳ್ಳೋಣ ಭೂಮಿಗೆ 46 ವರ್ಷ ಆಗಿದೆ. ಈ 46 ವರ್ಷದಲ್ಲಿ ಎಷ್ಟನೇ ವರ್ಷದಲ್ಲಿ ಹಾಗಿದ್ರೆ ಜೀವಿಗಳು ಉಗಮ ಆಯ್ತು, ಎಷ್ಟನೇ ವರ್ಷದಲ್ಲಿ ಮೀನುಗಳು ದಡಕ್ ಬಂದವು, ಎಷ್ಟನೇ ವರ್ಷದಲ್ಲಿ ಹೂ ಅರಳಿತು ಅನ್ನೋದೆಲ್ಲ ನೋಡಿದ್ರೆ ಇದು ಈ ಸ್ಪೈರಲ್ ಗ್ರಾಫ್ ನಲ್ಲಿ ಅದು ತೋರಿಸ್ತಾ ಇದ್ದಾರೆ. ಸ್ಪೈರಲ್ ಗ್ರಾಫ್ ಅಂದ್ರೆ ವೃತ್ತಾಕಾರವಾಗಿರುತ್ತೆ. ನೋಡಿ 46 ವರ್ಷ ಆಯ್ತು ಅಂದ್ಕೊಂಡ್ವಲ್ಲ, 42ನೇ ವರ್ಷದಲ್ಲಿ ಭೂಮಿಗೆ ಮೊದಲನೇ ಹೂ ಅರಳಿತು. 45ನೇ ವರ್ಷ ಅಂದ್ರೆ ಕಳೆದ ವರ್ಷ ಡೈನೋಸಾರ್ಸ್ಗಳು ಬಂದವು. 9 ತಿಂಗಳ ಹಿಂದೆ ಸ್ತನಿಗಳು ಉಗಮ ಆದವು. 1 ವಾರದ ಹಿಂದೆ ಪ್ರೈಮೇಟ್ ಅಂದ್ರೆ ವಾನರಗಳು ಬಂದವು. 4 ಗಂಟೆಗಳ ಮುಂಚೆ ಮನುಷ್ಯ ಬಂದ. 1 ಗಂಟೆ ಮುಂಚೆ ಆತ ಕೃಷಿ ಆರಂಭ ಮಾಡ್ದ. 1 ಮಿನಿಟ್ ನಲ್ಲಿ ಅವನು 1 ಮಿನಿಟ್ ಹಿಂದೆ ಅಷ್ಟೇನೆ, 1 ನಿಮಿಷ ಮುಂಚೆ ಆತ ಭೂಮಿಯ ಗರ್ಭಕ್ಕೆ ಕೈ ಹಾಕಿ ತೈಲವನ್ನ ಕಲ್ಲಿದ್ದಲನ್ನ ಎಳಿಯಕ್ಕೆ ಶುರು ಮಾಡ್ದ. ಆಗ ನೋಡಿ, ಆ 1 ನಿಮಿಷದಲ್ಲಿ ಆತ ಪೆಟ್ರೋಲಿಯಂ ತೆಗೆದ, ಹಡಗು, ರೈಲು, ವಿಮಾನಗಳನ್ನು ತಯಾರು ಮಾಡ್ದ, ಜೀವಿ ವೈವಿಧ್ಯ ನಾಶ ಮಾಡ್ದ, ಆಂಟಿಬಯೋಟಿಕ್ಸ್ ತಯಾರು ಮಾಡ್ದ, ಯೂರಿಯಾ ತಂದ. ಇವೆರಡರಿಂದಾಗಿ ತನ್ನವರ ಜನಸಂಖ್ಯೆನ ಅಪಾರವಾಗಿ ಹೆಚ್ಚಿಕೊಂಡ. ಓಝೋನ್ ವಲಯ ಕಲ್ಲಲ್ಲಿ ರಂಧ್ರ ಕೊರೆದ, ಬಾಹ್ಯಾಕಾಶಕ್ಕೆ ಹೋದ. ಆಮೇಲೆ ಏನ್ ಮಾಡ್ದ? ಇವೆಲ್ಲಕ್ಕಿಂತ ಹೆಚ್ಚಾಗಿ ಇಡೀ ಭೂಮಿಯನ್ನ 6,000 ಧ್ವಂಸ ಮಾಡುವಷ್ಟು ಪರಮಾಣು ಬಾಂಬ್ಗಳನ್ನ ಪೇರಿಸ್ಕೊಂಡು ಇಟ್ಕೊಂಡ. ಇವತ್ತು 9 ಆಗಸ್ಟ್, ಅದರಂತೂ ನೆನಪು ಮಾಡ್ಕೋಬೇಕು. ಅಷ್ಟೆಲ್ಲ ಮಾಡಿ ತಾನೇ ಮಹಾ ಜೀವಿ ಅನ್ನೋದನ್ನ, ತಾನೇ ಅತ್ಯಂತ ಬುದ್ಧಿವಂತ ಮನುಷ್ಯ ಅಂತ ಮೆರೆಯಕ್ಕೆ ಹೊರಟ. ಕೇವಲ 1 ನಿಮಿಷದಲ್ಲಿ. ಇದೇ ಪ್ಲಾನೆಟರಿ ಸ್ಕೇಲ್ ಬೇರೆ ಬೇರೆ ರೀತಿಯಿಂದನೂ ಹೇಳ್ತಾರೆ. ಈ ಭೂಮಿಯ 4.6 ಬಿಲಿಯನ್ ಇಯರ್ಸ್ ಇತಿಹಾಸ ಹೇಗೆ ಮನುಷ್ಯ ಎಷ್ಟು ಬಂದ ಅಂತ ಹೇಳಿ. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ನನ್ನದೇ ಒಂದು ಚಿತ್ರ ಹಾಕೊಂಡಿದ್ದೀನಿ ಇಲ್ಲಿ ನಾನು ಭೂಮಿಯ ಆರಂಭ, ಉದಾಹರಣೆಗಾಗಿ ಭೂಮಿ ಇಲ್ಲಿಂದ ಆರಂಭ ಆಯ್ತು ಅಂದ್ರೆ ಇಲ್ಲಿ ಇವತ್ತಿನ ದಿನ, ಈ ಮಾರ್ಗದಲ್ಲಿ ನಾವು ಹೇಗೆ ಸಾಗಿ ಬಂದ್ವಿ ಅಂದ್ರೆ ಜೀವಿಗಳು ಎಲ್ಲಿ ಉಗಮ ಆದವು, ಹೇಗೆ ವಿಕಾಸ ಆಯ್ತು ಅನ್ನೋದನ್ನ ತೋರಿಸ್ತೀನಿ. ಇಲ್ಲಿ ಮೊದಲನೇ ಏಕಾಣು ಜೀವಿ ಉಗಮ ಆಗಿದ್ದು ಇಲ್ಲಿ. ಅಲ್ಲಿ ಏಕಾಣು ಜೀವಿ ಮೊದಲು, ಏಕಕೋಶ ಜೀವಿಗಳು, ಫಸ್ಟ್ ಫ್ಲವರ್ ಬಂತು, ಆಮೇಲೆ ಡೈನೋಸಾರ್ಗಳು ಬಂದವು, ಆಮೇಲೆ ಮ್ಯಾಮಲ್ಸ್ ಬಂದವು. ನೋಡಿ, ಕೊನೆ ಇಲ್ಲಿದೆ, ಆಲ್ಮೋಸ್ಟ್ ಪ್ರೆಸೆಂಟ್ ಟೈಮ್ ಹತ್ರ ಇದ್ದೀವಿ ನಾವು. ಆಮೇಲೆ ಪ್ರೈಮೇಟ್ಸ್ ಬಂದವು, ಆಮೇಲೆ ನಿಯಾಂಡರ್ತಲ್ಸ್ ಬಂದವು, ಅಂದ್ರೆ ನರನನ್ನು ಹೋಲುವ ಜೀವಿಗಳು ಬಂದು. ಇದು ಮುಂದಿನ ಸ್ವಲ್ಪ ಕ್ಲೋಸ್ ಅಪ್ ನಲ್ಲಿ ಹೇಳ್ಬೇಕಾಗುತ್ತೆ. ಇದೆಲ್ಲ ಗೊತ್ತಾಯ್ತಲ್ಲ. ಆಮೇಲೆ ಮಾಡರ್ನ್ ಮ್ಯಾನ್ ಬಂದ್ಮೇಲೆ ಏನೇನ್ ಮಾಡ್ದ? ಅವನು ಅಗ್ರಿಕಲ್ಚರ್ ಆರಂಭ ಮಾಡಿದ್ನಲ್ಲ. ಅಗ್ರಿಕಲ್ಚರ್ ಆರಂಭ ಮಾಡಿ 7,000-8,000 ವರ್ಷ ಆಯ್ತು. ಕೇವಲ 150 ವರ್ಷದ ಹಿಂದೆ ಆತ ಪೆಟ್ರೋಲಿಯಂ ಕೈ ಹಾಕ್ದ. ಅಲ್ಲಿಂದ ನಾವು ನೋಡೋಣ ಹೆಂಗಾಯ್ತು ಅಂದ್ರೆ,
ಇಷ್ಟೆಲ್ಲ ಇವೆಂಟ್ಗಳು, ಮೇಜರ್ ಇವೆಂಟ್ಗಳು ಆಗ್ಬಿಟ್ಟು ಹೋದ್ರು. ಫಾಸಿಲ್ ಫ್ಯೂಯಲ್ಸ್, ಆಂಟಿಬಯೋಟಿಕ್ಸ್, ಏವಿಯೇಷನ್, ಆಟಮ್ ಬಾಂಬ್, ಯೂರಿಯಾ, ಸ್ಪೇಸ್ ಟೆಕ್ನಾಲಜಿ ಬಂತು, ಕಂಪ್ಯೂಟರ್ ಟೆಕ್ನಾಲಜಿ ಬಂತು, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಬಂತು, ಈಗ ಕೊರೋನಾ ಬಂತು. ಇದು ಕೆಂಪನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಫಾಸಿಲ್ ಫ್ಯೂಯಲ್ಸ್ ಇಡೀ ಭೂಮಂಡಲದ ಲಕ್ಷಣವನ್ನೇ ಬದಲಾಯಿಸಿದ್ದು. ಎರಡನೇದಾಗಿ ಯೂರಿಯಾ, ಇದು ಆಂಟಿಬಯೋಟಿಕ್ಸು ನಮ್ಮ ಜನಸಂಖ್ಯೆಯನ್ನ ಇಷ್ಟೆಲ್ಲ ಹೆಚ್ಚಿಸೋದಕ್ಕೆ ಅದು ಕಾರಣ. ಇದು ನಾವು ಆಂಥ್ರೋಪೋಸೀನ್ ಅಂತೀವಿ. ಆಂಥ್ರೋಪೋಸೀನ್ ಅಂದ್ರೆ ನಮಗೆಲ್ಲ ಗೊತ್ತಿದೆಯಲ್ಲ, ಭೂಮಿಯ ಇತಿಹಾಸದಲ್ಲಿ ಎಷ್ಟೋ ಯುಗಗಳು ಕಳೆದು ಹೋಗಿದ್ದಾವೆ. ಆ ಯುಗಗಳೆಲ್ಲ ಬೇರೆ ಬೇರೆ ಹೆಸರು ಕೊಟ್ಟಿದ್ದಾರೆ. ಈಗ ಕಳೆದ 150 ವರ್ಷಗಳ ಈಚಿನದು ಹೊಸ ಯುಗ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ವಿಜ್ಞಾನಿಗಳು ಕಳೆದ 5-6 ವರ್ಷದಿಂದ ಹಿಂದೆ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಮಾನವ ಯುಗ ಅಂತ ಕೊಡ್ಬೇಕು ಅಂತ. ನಾವು ಹೇಳ್ತಾ ಇರ್ತೀವಲ್ಲ, ತ್ರೇತಾಯುಗ, ದ್ವಾಪರ ಯುಗ, ಅಥವಾ ವಿಜ್ಞಾನದಲ್ಲಿ ಏಜ್ ಆಫ್ ಡೈನೋಸಾರ್ಸ್ ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ ಯುಗ ಇದು. ಯಾಕೆ ಆಂಥ್ರೋಪೋಸೀನ್ ಅಂತ ಹೇಳ್ತಾರೆ ಅಂದ್ರೆ, ಮನುಷ್ಯ ಭೂಮಿಯ ಸ್ವರೂಪ ಆಗಾಗ ಬದಲಾಗ್ಲಿಕ್ಕೆ ನಿಸರ್ಗದ ಅತ್ಯಂತ ಬಲವಾದ ಕಾರಣಗಳಿರ್ತವೆ. ಮಹಾನ್ ಶಕ್ತಿಗಳು ಕೆಲಸ ಮಾಡಬೇಕು. ಸೂರ್ಯ, ಆಮೇಲೆ ಗಾಳಿ ಮೂಲಕ ಚಂಡಮಾರುತ ಬರುತ್ತೆ, ಭಯಂಕರ ಮಳೆ ಬಂದಾಗ ವ್ಯಾಲಿಗಳು ಸೃಷ್ಟಿ ಆಗ್ತವೆ, ವೋಲ್ಕೆನೋ ಬಂದಾಗ ಪರ್ವತಗಳು ಸೃಷ್ಟಿ ಆಗ್ತವೆ, ಭೂಕಂಪ ಆದಾಗ ಭೂಚಲನೆ ಆಗ್ತವೆ, ಶಿಲಾಸ್ತರಗಳು ಏರ್ಪೇರಾಗ್ತವೆ. ಅವೆಲ್ಲ ಆದಂಗೆಲ್ಲ ವಿಕಾಸದಲ್ಲಿ ಸ್ವಲ್ಪ ಸ್ವಲ್ಪ ಮಾರ್ಪಾಟಾಗ್ತಾ ಹೋಗುತ್ತೆ. ಭೂಮಿಯ ಭೌಗೋಳಿಕ ಸ್ವರೂಪ ಬದಲಾಗ್ತಾ ಹೋಗುತ್ತೆ, ನೀರಿನ ಸ್ವರೂಪ ಬದಲಾಗತ್ತೆ. ಹಾಗೆ ಅಂದ್ರೆ ನಿಸರ್ಗದ ಅತ್ಯಂತ ಪ್ರಬಲ ಶಕ್ತಿಗಳು ಈ ಭೂಮಿ ಎಂಬ ಶಿಲ್ಪವನ್ನು ಸೃಷ್ಟಿ ಮಾಡಿದ್ದಾವೆ ಅಂತ. ಆದ್ರೆ ಈ ಮನುಷ್ಯ ಬಂದಲ್ಲ, ಆತ ಇತರ ಎಲ್ಲ ಶಕ್ತಿಗಳಿಗಿಂತ ಬಲಾಢ್ಯ ಅನ್ನೋದನ್ನ ತೋರಿಸ್ತಾ ಇದ್ದಾನೆ. ಅವನು ವೋಲ್ಕೆನೋಕ್ಕಿಂತ ಬಲಾಢ್ಯ, ಅವನು ಸುಂಟ್ರಗಾಳಿಗಿಂತ ಬಲಾಢ್ಯ, ಸೈಕ್ಲೋನ್ಗಿಂತ ಬಲಾಢ್ಯ ಅವನು, ಭೂಕಂಪಕ್ಕಿಂತ ಬಲಾಢ್ಯ ಅವನು ಅಂತ ಹೇಳ್ಕೊಂಡು ಆದ್ದರಿಂದ ಅವನದೇ ಹೊಸ ಯುಗ ಅಂತ ಹೇಳ್ಬೇಕು. ವಾಟ್ ಹಿ ಡಿಸೈಡ್ಸ್, ದಿ ರೆಸ್ಟ್ ಆಫ್ ದಿ ಬಯೋಸ್ಫಿಯರ್ ವಿಲ್ ಹ್ಯಾವ್ ಟು ಫಾಲೋ ಅಂತ ಅಲ್ಲಿವರೆಗೆ ಆಗ್ಬಿಟ್ಟಿದೆ ಈಗ. ಉದಾಹರಣೆಗೆ, ಡೈನೋಸಾರ್ಸ್ ಇವನ್ಗಿಂತ ಪ್ರಬಲ ಇದ್ವು, ಬಟ್ ದೇ ಕುಡ್ ನಾಟ್ ಕಂಟ್ರೋಲ್ ಎನಿಥಿಂಗ್. ದೇ ಡಿಡ್ ನಾಟ್ ಹ್ಯಾವ್ ಎನಿ ಕಂಟ್ರೋಲ್. ಮಳೆ ಬರೋದನ್ನ ಅಥವಾ ಸುಂಟ್ರಗಾಳಿಯನ್ನು ತಪ್ಸಕ್ ಆಗ್ತಾ ಇರ್ಲಿಲ್ಲ, ವೋಲ್ಕೆನೋ ತಪ್ಸಕ್ ಆಗ್ತಾ ಇರ್ಲಿಲ್ಲ. ಪಾಪ ಅವೆಲ್ಲ ಒಂದು ಉಲ್ಕಾಪಾತದಿಂದಾಗ ಎಲ್ಲ ಸತ್ತೋದು. ಮನುಷ್ಯ ಎಷ್ಟು ಪ್ರಬಲ ಆಗಿದ್ದಾನೆ ಅಂದ್ರೆ, ಉಲ್ಕಾಪಾತವನ್ನು ತಡೆಯಬಹುದಾದಷ್ಟು ಶಕ್ತಿಶಾಲಿ ಆಗಿದ್ದಾನೆ ಹೌದು. ಆದ್ರೆ ಅವನ ಈ ಶಕ್ತಿಯ ಪರಿಣಾಮ ಭೂಮಂಡಲದ ಮೇಲೆ ಹೇಗಾಗಿದೆ? ಹೀಗಾಯ್ತು. ಆತ ಬಂದ ಅಂದ್ರೆ ನೋಡಿ, ಅರ್ಧಕ್ಕರ್ಧ ಭೂಮಿಯ 57% ಜೀವಿಗಳು ಧ್ವಂಸ ಆಗಿದ್ದಾವೆ. 4 ರೀತಿಯಿಂದ. ಮೊದಲನೇದಾಗಿ ಭೂಮಿಗೆ ಒತ್ತಡ ಹೇರ್ತಾ ಇರೋದು. ಮೊದಲನೇ ರೀಸನ್ ಏನಂದ್ರೆ ಪಾಪ್ಯುಲೇಷನ್. ಆಮೇಲೆ ಇಕೋಸಿಸ್ಟಮ್ ಡಿಕ್ಲೈನ್ ಆಗ್ತಾ ಇದೆ, ತುಂಬಾ ಒತ್ತಡ ಬರ್ತಾ ಇದೆ ಭೂಮಿಗೆ. ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಇದೆಲ್ಲದ್ರ ಮಧ್ಯ ಇದೆಲ್ಲ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಮನುಷ್ಯ ತನ್ನ ಪಾಡಿಗೆ ತಾನು ಹಡಗುಗಳನ್ನ ನಡೆಸ್ತಾ, ಯುರೇನಿಯಂ ಅನ್ನ ಬರ್ನ್ ಮಾಡ್ತಾ, ಯೂರಿಯಾವನ್ನ ಸಾಗಿಸ್ತಾ, ಆಮೇಲೆ ಇನ್ನಷ್ಟು ಕಲ್ಲಿದ್ದನ್ನು ಬರ್ನ್ ಮಾಡ್ತಾ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರ್ತಾನಲ್ಲ, ಅದು ಬಿಸಿನೆಸ್ ಆಸ್ ಯೂಸ್ವಲ್. ಇವುಗಳಿಂದಾಗಿ ಭೂಮಿಯ ಸಂಕಟ ತುಂಬಾ ಹೆಚ್ಚಾಗ್ತಾ ಇದೆ. ಎಷ್ಟು ರೀತಿಯಿಂದ ಅಂದ್ರೆ ಭೂಮಿ ನಲುಗ್ತಾ ಇದೆ. ಈಗ ನಾನು ಕೆಲವೊಂದೆಲ್ಲ ಹೇಳ್ಬೋದು. ಮೊದಲೇ ನಾನು ಹೇಳಿದ್ನಲ್ಲ, ಜನಸಂಖ್ಯಾ ಸ್ಫೋಟ. ಈ 100 ಕೋಟಿ ಅಂತಿತ್ತು, ಅಪ್ ಟು ಆಲ್ಮೋಸ್ಟ್ ಮನುಷ್ಯ ವಿಕಾಸ ಆದ 60,000 ವರ್ಷಗಳ ಈಚೆಗೆ ಭೂಮಿಯ ಸಂಖ್ಯೆ 100 ಕೋಟಿ ದಾಟಿರ್ಲಿಲ್ಲ, ಎಂದೂ ದಾಟಿರ್ಲಿಲ್ಲ. ಗ್ರಾಫ್ ನೋಡಿ, ಅಪ್ ಟು 1800 ವರೆಗೆ ಇದು ಸ್ಟ್ರೇಟ್ ಆಗಿತ್ತು ಗ್ರಾಫ್.
ಆಮೇಲೆ ಹೀಗೆ ಮೇಲೆ ಹೋಗ್ತಾ ಇದೆ. ಅದು ಹೆಂಗ್ ಹೋಗ್ತಾ ಇದೆ ಅನ್ನೋದು ನೋಡಿ. 1800 100 ಕೋಟಿ ಇತ್ತು, 200 ಆಯ್ತು, 300 ಆಯ್ತು, 500 ಆಯ್ತು, 600 ಆಯ್ತು, 700 ಆಯ್ತು, 780 ಕೋಟಿ ಹತ್ರ ಬರ್ತಾ ಇದೆ. ಇದು ಅಲ್ವಾ ಮನುಷ್ಯನೇ ಮಹಾ ಸಾಂಕ್ರಾಮಿಕ, ಹೌದು ಅಲ್ವಾ? ಈ ಗ್ರಾಫ್ ಕಾಣ್ತಾ ಇದೆಯಲ್ಲ, ರೆಡ್ ಲೈನು, ಇದಕ್ಕೆ ಹಾಕಿ ಸ್ಟಿಕ್ ಗ್ರಾಫ್ ಅಂತಾರೆ. ಯಾಕಂದ್ರೆ ಉದ್ದ ಇದೆ, ಈ ರೇಖೆ ಉದ್ದ ಇದೆ, ಅದು ಈಗ ಬಂದು ಸಡನ್ ಆಗಿ ಬೆಂಡ್ ಆಗಿದೆಯಲ್ಲ, ಅದು ಆಲ್ಮೋಸ್ಟ್ ಹಾಕಿ ಸ್ಟಿಕ್ ತರನೇ ಕಾಣುತ್ತಲ್ಲ ಅದು, ಅದಕ್ಕೆ ಹಾಕಿ ಸ್ಟಿಕ್. ಈ ಹಾಕಿ ಸ್ಟಿಕ್ ಗ್ರಾಫ್ ಅನ್ನ ಬೇರೆ ಬೇರೆ ಆಯಾಮಗಳದ್ದು ನಾವು ನೋಡಿ. ಎನರ್ಜಿ ಕನ್ಸಂಪ್ಷನ್ ತಗೊಂಡ್ರೆ ಅದು ಜಾಸ್ತಿ ಆಗ್ತಾ ಇದೆ. ಆಮೇಲೆ ಪಾಪ್ಯುಲೇಷನ್ ಅಂತೂ ಜಾಸ್ತಿ ಆಗ್ತಾ ಇದೆ. ಫಾರೆಸ್ಟ್ ಡಿಸ್ಟ್ರಕ್ಷನ್ ತಗೊಂಡ್ರೆ ಅದು ಜಾಸ್ತಿ ಆಗ್ತಾ ಇದೆ. ಫುಡ್ ಕನ್ಸಂಪ್ಷನ್, ಉತ್ಪಾದನೆ ತಗೊಂಡ್ರೆ ಅದು ಹಾಗೆ ಜಾಸ್ತಿ ಆಗ್ತಾ ಇದೆ. ಯಾವುದೇ ಇಂಡಿಕೇಟರ್ ತಗೊಳ್ಳಿ, ಡೆತ್ ಆಫ್ ವೈಲ್ಡ್ ಲೈಫ್ ಅದು ಹಂಗೆ ಜಾಸ್ತಿ ಆಗ್ತಾ ಇರುತ್ತೆ. ಎನರ್ಜಿ ಕನ್ಸಂಪ್ಷನ್ ಹಾಗೆ ಜಾಸ್ತಿ ಆಗ್ತಾ ಇರುತ್ತೆ. ಕನ್ಸ್ಯೂಮರ್ ಕ್ರೇಜ್ ಹಾಗೆ ಜಾಸ್ತಿ ಆಗ್ತಾ ಇದೆ. ಪ್ರೊಡಕ್ಷನ್ ಆಫ್ ಕಾರ್ಸ್ ಹಾಗೆ ಜಾಸ್ತಿ ಆಗ್ತಾ ಇದೆ. ಅವೆಲ್ಲವೂ ಕೂಡ ದೇ ಆರ್ ಟೇಕಿಂಗ್ ಇದೇ ರೀತಿ. ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್, ಮೈನಿಂಗ್ ಆಕ್ಟಿವಿಟೀಸ್, ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್, ಕನ್ಸಂಪ್ಷನ್ ಆಕ್ಟಿವಿಟೀಸ್, ಟ್ರಾನ್ಸ್ಪೋರ್ಟ್ ಆಕ್ಟಿವಿಟೀಸ್, ಏನೇನೋ ಟ್ರಾನ್ಸ್ಪೋರ್ಟ್, ಗೂಡ್ಸ್, ಪೀಪಲ್, ಪಾಯ್ಸನ್, ಯಸ್, ವೈರಸ್ ಆಲ್ಸೋ. ನಮ್ಗೆಲ್ಲ ಗೊತ್ತಿದೆಯಲ್ಲ ವೈರಸ್ ಯಾಕೆ ಪ್ಯಾಂಡಮಿಕ್ ಆಯ್ತು ಅಂದ್ರೆ, ಬಿಕಾಸ್ ವಿ ಹ್ಯಾವ್ ಎಕ್ಸ್ಟ್ರೀಮ್ಲಿ ವೆಲ್ ನಿಟ್ ಕಮ್ಯುನಿಕೇಶನ್ ಚಾನಲ್ಸ್. ಇವತ್ತು ಬೆಳಗ್ಗೆ ಅಲ್ಲೆಲ್ಲೋ ಶಾಂಘೈದಲ್ಲಿದ್ದವರು ಮಧ್ಯಾಹ್ನ ಸಿಡ್ನಿಗೆ ಬಂದಿರ್ತಾರೆ, ಅಲ್ಲಿಂದ ಸಂಜೆ ಹೊತ್ತಿ ನ್ಯೂಯಾರ್ಕ್ಗೆ ಹೋಗಿರ್ತಾರೆ, ಅಲ್ಲಿಂದ ಆಮೇಲೆ ನಾಳೆ ಬೆಳಗಾಗೋದ್ರೊಳಗೆ ಲಂಡನ್ಗೆ ಬಂದಿರ್ತಾರೆ, ನಾಡಿದ್ದು ಸಂಜೆ ಮುಂಬೈದಲ್ಲಿ ಇರ್ತಾರೆ. ಆ ರೀತಿ ಕಮ್ಯುನಿಕೇಶನ್ ನೆಟ್ವರ್ಕ್ ಎಲ್ಲ ಕಡೆ ಆಗ್ತಾ ಇರೋದು. ದಟ್ ಈಸ್ ದಿ ಮೇಜರ್ ರೀಸನ್ ಫಾರ್ ದಿಸ್ ಪ್ಯಾಂಡಮಿಕ್. ಕೆಲವೊಂದು ನೋಡಿ, ಟ್ರಾನ್ಸ್ಪೋರ್ಟ್ ಅಂತ ಹೇಳಿದ್ನಲ್ಲ, ಈ ಟ್ರಾನ್ಸ್ಪೋರ್ಟ್ನ ಈ ಕಾರುಗಳ ಉತ್ಪಾದನೆಯವರೆಗೆ ಒಂದಷ್ಟು ಸೀರೀಸ್ ಆಫ್ ದುರಂತಗಳಾಗ್ತವೆ. ಉತ್ಪಾದನೆ ಆಗೋವ್ರೆ, ಉತ್ಪಾದನೆ ಆದ್ಮೇಲೆ ಇನ್ನೊಂದಷ್ಟು ಸೀರೀಸ್ ಆಫ್ ದುರಂತಗಳು ಆಗ್ತವೆ. ಉತ್ಪಾದನೆ ಆದ್ಮೇಲೆ ಆಗೋ ದುರಂತಗಳು. ಉತ್ಪಾದನೆ ಮುಂಚೆ ಇಮ್ಯಾಜಿನ್ ಎಷ್ಟು ಮೆಟಲ್ ಬೇಕು, ಎಷ್ಟು ಗ್ಲಾಸ್ ಬೇಕು, ಎಷ್ಟು ಪ್ಲಾಸ್ಟಿಕ್ ಬೇಕು, ಎಷ್ಟು ಲೆದರ್ ಬೇಕು, ಎಷ್ಟು ರೀತಿಯ ಸಂಪನ್ಮೂಲಗಳು ಎಲ್ಲೆಲ್ಲಿಂದ ಬರ್ತವೆ, ಮಧ್ಯದಲ್ಲಿ ಎಷ್ಟು ಹಾಳಾಗ್ತಾ ಇದಾವೆ, ಅದೆಲ್ಲ. ಅದು ಗಾಡಿ ಸ್ಟಾರ್ಟ್ ಆದ್ಮೇಲೆ ಅವಕ್ಕೆ ಬೇಕಾದ್ದು, ನಿಮಗೆ ಹೈವೇ ಬೇಕು. ಹೈವೇ ಬೇಕಂದ್ರೆ ಮಹಾ ಪ್ರಮಾಣದ ಗ್ರಾನೈಟ್ ಬೇಕು, ಜಲ್ಲಿಕಲ್ ಬೇಕು, ಸಿಮೆಂಟ್ ಬೇಕು, ಮರಳು ಬೇಕು, ಎನರ್ಜಿ ಬೇಕು ಅಲ್ವಾ? ಅವೆಲ್ಲಕ್ಕಾಗಿ ನಿಸರ್ಗದ ಧ್ವಂಸಕ್ರಿಯೆ ನಡೀತಾ ಇರುತ್ತೆ. ಇದಾಯ್ತಲ್ಲ ಭೂಮಿಯ ಇತಿಹಾಸ ನಾವು ನೋಡಿದ್ವಿ. ಈಗ ಭೂಮಿ ದೆನ್ ದಿ ಅರ್ತ್ ಟುಕ್ ಎ ಸೆಲ್ಫಿ. ಭೂಮಿ ತನಗೆ ತಾನೇ ಒಂದು ಸೆಲ್ಫಿ ತಗೊಂಡಿದ್ದು ಗೊತ್ತಾ? ಇದು 50ನೇ ವರ್ಷ ಭೂಮಿ ಸೆಲ್ಫಿ ತಗೊಂಡಿದ್ದು. 1970ರಲ್ಲಿ ಆಗ ಬಾಹ್ಯಾಕಾಶದ ಒಂಥರ ರೇಸಿಂಗ್ ನಡೀತಾ ಇತ್ತಲ್ಲ ಬಿಟ್ವೀನ್ ಸೋವಿಯತ್ ಯೂನಿಯನ್ ಅಂಡ್ ಯುನೈಟೆಡ್ ಸ್ಟೇಟ್ಸ್. ಮನುಷ್ಯ ಚಂದ್ರಕ್ಕೆ ಹೋದ, ಚಂದ್ರನ ಮೇಲೆ ಕಾಲು ಊರ್ದ, ಆಮೇಲೆ ಮಾರ್ಸ್ ಮಿಷನ್ ಕಳಿಸ್ದ, ಆಮೇಲೆ ಬೇರೆ ಬೇರೆ ಗ್ರಹಗಳನ್ನೆಲ್ಲ ಓಡಾಡ್ದ. ಇನ್ನು ಆಚಿನ ಲೋಕವನ್ನು ನೋಡೋಣ, ಸೌರ ಲೋಕದ ಆಚೆ ಏನಿದೆ ಅಂತ ನೋಡಿದ್ರೆ ಪಯನಿಯರ್ 2 ಅಂತ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನು ಇಲ್ಲಿ ಕಳಿಸ್ತಾರೆ. 1970ರಲ್ಲಿ ಅದು ಭೂಮಿಯಿಂದ ಹೊರಟು ಮಂಗಳನನ್ನ ದಾಟಿ ಗುರುವನ್ನು ದಾಟಿ ಇನ್ನು ಶನಿ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಫೇಮಸ್ ಖಗೋಳ ವಿಜ್ಞಾನಿ, ಇಸ್ ಎ ವೆರಿ ಗುಡ್ ಕಮ್ಯುನಿಕೇಟರ್ ಆಲ್ಸೋ, ಅವರು 1 ನಿಮಿಷ ನಿಲ್ಲಿ, ಅದು ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಹೋಗ್ತಾ ಇದೆಯಲ್ಲ ಅದರ ಕ್ಯಾಮರಾವನ್ನು ಭೂಮಿ ಕಡೆ ತಿರ್ಸಿ ನೀವು ಅಂತ ಹೇಳಿ ಭೂಮಿ ಕಡೆ ತಿರ್ಸಿ ಒಂದು ಪಿಕ್ಚರ್ ತೆಗೆದಾರೆ. ಆಗ ಫಸ್ಟ್ ಟೈಮ್ ಎವರ್ ಇನ್ ದಿ ಹಿಸ್ಟ್ರಿ ಆಫ್ ಮಾಡರ್ನ್ ಮ್ಯಾನ್, ಇನ್ ದಿ ಹಿಸ್ಟ್ರಿ ಆಫ್ ದಿ ಪ್ಲಾನೆಟ್ ಹೇಗಿದೆ ಅನ್ನೋದನ್ನ ನಾವೆಲ್ಲರೂ ನೋಡೋ ಹಾಗಾಯ್ತು. ನಮಗೆ ಗೊತ್ತಲ್ಲ ಎಷ್ಟು ಬ್ಯೂಟಿಫುಲ್. ಆ 8 ಗ್ರಹಗಳ ಪೈಕಿ ಅತ್ಯಂತ ಸುಂದರ ನೀಲಮಣಿಯಂತೆ ಶೋಭಿಸುವ ಏಕೈಕ ಜೀವಂತ ಗ್ರಹ ಅದು. ಅಷ್ಟು ಸುಂದರವಾಗಿ ಭೂಮಿ ಸೆಲ್ಫಿ ತಗೊಂತಲ್ಲ,
ಆಗ ಪರಿಸರದ ಬಗ್ಗೆ ಚಿಂತನೆ ಶುರುವಾಯಿತು. 1970ರಲ್ಲಿ ಶುರುವಾಯಿತು ಸೆಲ್ಫಿ ತಗೊಂಡ ನಂತರ. 72ರಲ್ಲಿ ನೈರೋಬಿಲಿ ಫಸ್ಟ್ ಎನ್ವೈರನ್ಮೆಂಟಲ್ ಮೂವ್ಮೆಂಟ್ ಆಗ್ತಾ ಇದೆ. ಎಷ್ಟು ಟೈಮ್ ಆಯ್ತ್ರಿ? ಅದು ಮೇಜರ್ ಪರಿಸರ ಸಮ್ಮೇಳನ, ಜಾಗತಿಕ ಸಮ್ಮೇಳನ. ಆಮೇಲೆ 1992ರಲ್ಲಿ ರಿಯೋದಲ್ಲಿ ಸಮ್ಮೇಳನ ಆಯಿತು ಸುಸ್ಥಿರ ಅಭಿವೃದ್ಧಿಗೆ. ಆಮೇಲೆ ಅದ ನಂತರನೂ ಪ್ರತಿ ವರ್ಷ ಈ 1992ರ ರಿಯೋ ಶೃಂಗಸಭೆಯಲ್ಲಿ ಏನ್ ಡಿಸೈಡ್ ಮಾಡಿದ್ರು ಅಂದ್ರೆ, ಆಗ್ಲೇ IPCC ಅಂತ ಫಾರ್ಮ್ ಮಾಡಿದ್ರು. ಪ್ರತಿ ವರ್ಷ ನಾವು ಎಲ್ಲ ಸಮಿತಿಯ ಸದಸ್ಯರು ಒಂದೆಡೆ ಸೇರಿ ಚರ್ಚೆ ಮಾಡಬೇಕು ಅಂತ ಆಯ್ತು. ಆಮೇಲೆ ಮಧ್ಯ ಮಧ್ಯ ಜಾಗತಿಕ ಲೀಡರ್ಸ್ಗಳೆಲ್ಲ ಸೇರಿ ಚರ್ಚೆ ಮಾಡಬೇಕು ಅಂತ ಆಯ್ತು. ನಮ್ಗೆ ಕೋಪನ್ ಹೇಗನ್ ಅಲ್ಲಿ ಆಗಿರೋ ಚರ್ಚೆ ಗೊತ್ತಿದೆ, ಕ್ಯೋಟೋದಲ್ಲಿ ಆಗಿರೋ ಚರ್ಚೆ ಗೊತ್ತಿದೆ, ಪ್ಯಾರಿಸ್ ನಲ್ಲಿ 2015ರಲ್ಲಿ ಆಗಿರೋ ಚರ್ಚೆ ಗೊತ್ತಿದೆ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರು ಹೋಗಿದ್ರು. ಅವ್ರು ಹೋದ್ಮೇಲೆ ಇಲ್ಲಿ ಕೆಲವು ಪರಿಸರದ ನಿಯಮಗಳನ್ನ ಜಾರಿಗೆ ತಂದ್ರು. ಅವರೇ ಪ್ರಾಜೆಕ್ಟ್ ಟೈಗರ್ ಅಂತೇಳಿ ಆರಂಭ ಮಾಡಿದ್ರು. ಕೇರಳದಲ್ಲಿ ಸೈಲೆಂಟ್ ವ್ಯಾಲಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಬೇಡ, ವಿದ್ಯುತ್ಗಿಂತ ಜೀವಮಂಡಲವೇ ಮಹತ್ವ ಅಂತ ಘೋಷಣೆ ಮಾಡಿದ್ದು. 92ದಲ್ಲಿ ರಿಯೋದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ PV ನರಸಿಂಹರಾವ್ ಹೋಗಿದ್ರು. ಅವ್ರ ಜೊತೆಗೆ ಹಿಂಬಾಲಕರಾಗಿ ಹೋದವರಲ್ಲಿ ನಾಗೇಶ್ ಹೆಗಡೆ ಕೂಡ ಅಲ್ಲಿ ಹೋಗಿದ್ರು. 2015ರಲ್ಲಿ ನಮ್ಮ ಪ್ರಧಾನ ಮಂತ್ರಿ ಮೋದಿಯವರು ಹೋಗಿ ತುಂಬಾ ಒಳ್ಳೆ ಮಾತಾಡಿದ್ದಾರೆ ಅಲ್ಲಿ. ಈ ಎಲ್ಲರೂ ತುಂಬಾ ಒಳ್ಳೊಳ್ಳೆ ಮಾತಾಡಿದ್ದಾರೆ ಅಲ್ಲಿ. ನಮ್ಮ ಈಗಿನ ಪ್ರಧಾನಮಂತ್ರಿಯವರಂತೂ ಶಕ್ತಿ, ಸೋಲಾರ್ ಶಕ್ತಿನೇ ಅತ್ಯಂತ ಅಮೋಘವಾದ್ದು, ನಾವೆಲ್ಲ ಬಹಳ ಉತ್ಸಾಹದಿಂದ ಸೌರ ಶಕ್ತಿಯನ್ನು ವಿದ್ಯುತ್ ಆಗಿ ಬಳಸೋಕ್ಕೆ ದೊಡ್ಡ ಹೆಜ್ಜೆ ತಗೋತೀವಿ ಅಂತ ಹೇಳಿ he has set up an organization called Alliance for Solar Energy ಅಂತ ಜಾಗತಿಕ ಅಲಯನ್ಸ್ ಅನ್ನು ಆರಂಭ ಮಾಡಿ ಅವರೇ ಲೀಡ್ ಮಾಡ್ತಾ ಇದ್ದಾರೆ. ಅದು ಆಯ್ತು. ಅದು ಆದ ನಂತರ ಜನಕ್ಕೆ ಗೊತ್ತಾಯ್ತು, ಓಹೋ ಪರಿಸರ ಪರಿಣಾಮಗಳ ಮೌಲ್ಯಮಾಪನ ಮಾಡಬೇಕು ಅಂತೇಳಿ. ಮೌಲ್ಯಮಾಪನ ಅಂದ್ರೆ ಏನು? ಜನಕ್ಕೆ ಗೊತ್ತಾಗಬೇಕು ಏನ್ ಪ್ರಾಜೆಕ್ಟ್ ಬರ್ತಾ ಇದೆ ಅಂತೇಳಿ. ಉದಾಹರಣೆಗಾಗಿ ಯಾವುದೋ ಹಳ್ಳಿಯಲ್ಲಿ ಪಾಪ ಅವ್ರು ಇದ್ದಾರೆ, ತಮ್ಮ ಪಾಡಿಗೆ ತಾವು ಯಾವುದೋ ಒಂದು ನದಿ ಪಕ್ಕದಲ್ಲಿ ಇದ್ದಾರೆ. ಅಲ್ಲಿ ನೀವು ಆ ನದಿಗೆ ಡ್ಯಾಮ್ ಹಾಕ್ಬಿಟ್ರೆ ಅವರೆಲ್ಲ ಬಂದು ಇದ್ದಕ್ಕಿದ್ದಂತೆ ಅವರೆಲ್ಲ ನಿರಾಶ್ರಿತರಾಗ್ತಾರೆ. ಪರಿಹಾರ ಸಿಗೋದಿಲ್ಲ, ಅವ್ರ ಜಮೀನಿಗೆ ಲೆಕ್ಕ ಪತ್ರ ಇರೋದಿಲ್ಲ, ಏನೇನೂ ಇರಲ್ಲ, ಬದಲಿ ಉದ್ಯೋಗ ಅವಕಾಶಗಳು ಇರೋದಿಲ್ಲ. ಆದ್ದರಿಂದ ಡ್ಯಾಮ್ ಕಟ್ಟೋಕ್ಕಿಂತ ಮುಂಚೆ ಈ ಜನರನ್ನು ಕೇಳಬೇಕು. ಆಮೇಲೆ ಡ್ಯಾಮ್ ಸುರಕ್ಷತೆ ಬಗ್ಗೆ ತಜ್ಞರನ್ನ ಕೇಳಬೇಕು. ಆ ಡ್ಯಾಮ್ ಎಲ್ಲರೂ ಓಡ್ದೋಗತ್ತಾ ಅಂತೇಳಿ ಇಂಜಿನಿಯರ್ನ ಕೇಳಬೇಕು. ಆ ಡ್ಯಾಮ್ನಿಂದಾಗಿ ಅರಣ್ಯಗಳು ಮುಳುಗೋಗತ್ತೋ, ಜೀವ ಸಂಕುಲ ನಾಶ ಆಗತ್ತ ಅಂತ ಪರಿಸರ ವಿಜ್ಞಾನಿಗಳನ್ನ ಕೇಳಬೇಕು. ಅವೆಲ್ಲ ಅಧ್ಯಯನ ಮಾಡಿ ಆಮೇಲೆ ನಾವು ಈ ಡ್ಯಾಮ್ ಕಟ್ತೀವಿ ಅಂತೇಳಿ ನಿಮ್ಮ ಅನುಮತಿ ಇದೆಯಾ ಅಂತೇಳಿ ಜನರನ್ನು ಕೇಳಬೇಕು. ಅದು ದಟ್ ಈಸ್ ವಾಟ್ ಈಸ್ ಕಾಲ್ಡ್ EIA ಡಾಕ್ಯುಮೆಂಟೇಶನ್ ಅಂತೇಳಿ. ಅದನ್ನ 1994 ಮೊದಲನೇ ಸಾರಿ ಮಾಡಿದ್ರು. ಆಮೇಲೆ 2006ರಲ್ಲಿ ಅದನ್ನ ತಿದ್ದುಪಡಿ ತಂದ್ರು. ಈಗ 2020ರಲ್ಲಿ ಇನ್ನೊಂದು ರೀತಿ ಅದನ್ನ ನಾವು ಮಾರ್ಪಡಿಸ್ತೀವಿ ಅಂತ ಹೊರಟಿದ್ದಾರೆ. ಅದ್ರ ಬಗ್ಗೆ ನೋಡೋಣ. EIA 94ರಲ್ಲಿ ಬಂತು. ಆಮೇಲೆ ಉದ್ಯಮಿಗಳ ಒತ್ತಾಯದಿಂದ, ಸರ್ಕಾರಗಳು ಉದ್ಯಮಿಗಳ ಒತ್ತಾಯದಿಂದ 2006ರಲ್ಲಿ EIA ಮತ್ತೆ ಬಂತು. 2006ರ EIA ಸರಿಯಾಗಿರ್ಲಿಲ್ಲ. ಪದೇ ಪದೇ ಕೋರ್ಟಿಗೆ ಹೋಗ್ಬೇಕಾಯ್ತು, ಜನರು ಹೋಗ್ಬೇಕಾಯ್ತು, ಎಷ್ಟೋ ಸಾರಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಹೋಗ್ಬೇಕಾಯ್ತು, ಸರ್ಕಾರ ಹೋಗ್ಬೇಕಾಯ್ತು, ಎಷ್ಟೋ ಸಾರಿ ಇಂಡಸ್ಟ್ರಿಯವರು ಕೂಡ ಹೋಗ್ಬೇಕಾಯ್ತು. ಸುಮಾರು 40 ಬಾರಿ ಅದು ಅಮೆಂಡ್ ಆಯ್ತು. ಇನ್ನೇನು ಸರಿಯಾಗಿದೆ ಅಂತ ಹೊತ್ತಿನಲ್ಲಿ ಈಗ ಹೊಸದಾಗಿ ಡ್ರಾಫ್ಟ್ ಅಂತೇಳಿ ಹೊಸದನ್ನು ಬರ್ತಾ ಇದೆ. ಇಲ್ಲಿ ಉದ್ಯಮಗಳನ್ನು ಓಲೈಸುವ, ಜನರ ಹಕ್ಕುಗಳನ್ನು ತುಳಿಯುವ ಹಾಗೂ ಪರಿಸರ ರಕ್ಷಣೆಯನ್ನು ಮೂಲ ಗುಂಪು ಮಾಡುವ ಪ್ರಸ್ತಾವನೆ ಇದರಲ್ಲಿ ಇದೆ ಅಂತ ಅಪಾರವಾದ ಟೀಕೆ ಕೇಳಿ ಬರ್ತಾ ಇದೆ. ಏನು ಆಗಿದ್ರೆ 3ನೇದ್ರಲ್ಲಿ ಇದು ನಿಜ ಹೇಳ್ಬೇಕಂದ್ರೆ ಮೊದಲಕ್ಕಿಂತ ಬಿಗಿ ಆಗ್ಬೇಕಲ್ವಾ? ಎಲ್ಲಾದ್ರೂ ನೀವು ಹೈವೇ ನಿರ್ಮಾಣ ಮಾಡ್ಬೇಕಾದ್ರೆ ಮೊದಲಂಗ ಹೊಡ್ಕೊಂಡು ಹೋಗ್ಬೇಡಿ, ಜನರು ಕೇಳಿ, ಪರಿಸರದ ಪ್ರತಿ ಸೂಕ್ಷ್ಮ ವಸ್ತುಗಳನ್ನು ನೋಡಿ ಅಂತ ಆಗ್ಬೇಕಿತ್ತು. ಇಲ್ಲ, ಇನ್ನು ಬಿಗಿ ಆಗ್ಬೇಕಾಗಿತ್ತು. ಅದು ಸಡ್ಲ ಆಗ್ತಾ ಇದೆ. ರಾಜ್ಯಗಳ ಬದಲು ಕೇಂದ್ರದ ಎಕ್ಸ್ಪರ್ಟೇ ಮೌಲ್ಯಮಾಪನ ಮಾಡ್ಬಿಡ್ತಾರಂತೆ.
ಅಲ್ಲಿಂದ ಬರ್ತಾರೆ ಎಕ್ಸ್ಪರ್ಟು, ಇದರಿಂದ ಏನು ಆಗೋದಿಲ್ಲ ಬಿಡಿ, ಇಂಡಸ್ಟ್ರಿ ಇಸ್ ದ ಪ್ರಯಾರಿಟಿ ಅಂತ. ಆಮೇಲೆ ಜಲಯಾನ, ರೋಪ್ ವೇ ಮತ್ತೆ ಕುಲುಮೆ ಅಂತ ಅನೇಕ ಯೋಜನೆಗೆ ಅನುಮತಿ ಬಹಳ ಸುಲಭಕ್ಕೆ ಅನುಮತಿ ಸಿಕ್ಬಿಡಬೇಕಂತ. ಸಾರ್ವಜನಿಕ ನಾವೆಲ್ಲ ಅಬ್ಜೆಕ್ಷನ್ ಹಾಕ್ಬೋದಿತ್ತಲ್ಲ, ಮುಂಚೆ 30 ದಿನ ಟೈಮ್ ಕೊಟ್ಟಿದ್ರು. ಅದನ್ನ ಇಲ್ಲ 30 ದಿನ ತುಂಬಾ ಜಾಸ್ತಿ ಆಯ್ತು, ನಮಗ್ ಬಹಳ ಫಾಸ್ಟ್ ಆಗಿ ಡೆವಲಪ್ ಆಗ್ಬೇಕಲ್ಲ, 20 ದಿವಸದೊಳಗೆ ನೀವು ಏನಾದ್ರು ಆಕ್ಷೇಪಣೆ ಇದ್ರೆ ಹಾಕದೇ ಇದ್ರೆ ನಾವು ಇಂಡಸ್ಟ್ರಿ ಶುರು ಮಾಡ್ಬಿಡ್ತೀವಿ ಅಂತ. ಕೆಲವು ಇಂಡಸ್ಟ್ರಿ ಅಂತೂ ಓಕೆ, ಜನರ ಅನುಮತಿ ಅಗತ್ಯನೇ ಇಲ್ಲ, ಎಕ್ಸ್ಪರ್ಟ್ ಕೊಟ್ಟರೆ ಸಾಕು. ಎಲ್ಲಕ್ಕಿಂತ ಗಂಭೀರ ಅಂದ್ರೆ ಇನ್ನೊಂದು ಬಂದಿದೆ ಅಂತೆ. ಅದು ಏನಂದ್ರೆ, ನೀವು ಯೋಜನೆ ಆರಂಭ ಮಾಡ್ಕೋಬೇಡಿ, ಮಾಡಿ ನೀವು ಆಮೇಲೆ ಮೌಲ್ಯಮಾಪನ ಮಾಡೋಣ, ಆಮೇಲೆ ದಂಡ ಕಟ್ಟಿದ್ರಾಯ್ತು ಅಂತ. ಇದು ಪೋಸ್ಟ್ ಫ್ಯಾಕ್ಟೋ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಂತಿದೆಯಲ್ಲ, ನೀವು ಕೆಲಸ ಆರಂಭ ಮಾಡ್ಬಿಡಿ ಅಂತ. ಅದು ಬಹಳ ದೊಡ್ಡ ಗಂಭೀರವಾದ ಆಕ್ಷೇಪಣೆ ಎತ್ತಬೇಕಂತ ವಿಚಾರ. ಒಟ್ಟಿಂದಾಗಿ ಏನಂದ್ರೆ, ಪರಿಸರ ಸಂರಕ್ಷಣೆ ಮಾಡಬೇಕಾದ ಸಚಿವಾಲಯ ಉದ್ಯಮದ ಸಂರಕ್ಷಣೆ ಮಾಡಕ್ ಹೊರಟಿದೆ. ಯಾವಾಗ ಹೇಳಿ? ಯಾವಾಗ ಪರಿಸರದ ದುಷ್ಪರಿಣಾಮಗಳು ಅಹೋರಾತ್ರಿ, ದಿನ ತಿಂಗಳು ವರ್ಷವಿಡೀ ಪ್ರತಿ ಕ್ಷಣಕ್ಕೂ ನಮ್ಗೆ ಅನುಭವಕ್ಕೆ ಬರ್ತಾ ಇದೆ, ನಾವು ಮಾಡಿದ ತಪ್ಪು ಅಂತ ಹೇಳ್ತಾ ಇರ್ಬೇಕಾದ್ರೆ, ಇದಕ್ಕೆಲ್ಲ ಇಂಡಸ್ಟ್ರಿಗಳು ಹಾಗೂ ಈ ಅಭಿವೃದ್ಧಿ ಪಥಗಳು, ಯೋಜನೆಗಳೇ ಕಾರಣ ಗೊತ್ತಾಗ್ತಾ ಇದ್ದಾಗ, ಈಗ ಇನ್ನಷ್ಟು ಫಾಸ್ಟ್ ಆಗಿ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಹೊರಡ್ತಾರಲ್ಲ, ಅದು ಪ್ರಶ್ನೆ ಮಾಡ್ಬೇಕಂತದ್ದು. ವಿಶೇಷವಾಗಿ ಜನರನ್ನು ಕೇಳಬೇಕಾದ ಅಗತ್ಯ ಇಲ್ಲ ಅಂತ ಹೇಳ್ತಾರಲ್ಲ. ಉದಾಹರಣೆಗಾಗಿ ನಿಮ್ಗೆ ಗೊತ್ತು ಪಾಪ ಎಷ್ಟೆಲ್ಲ ಈ ಕೊಂಡ್ ಅಂತೇಳಿ ಮಧ್ಯಪ್ರದೇಶದಲ್ಲಿ, ಅಲ್ಲಿ ದೊಡ್ಡ ವೇದಾಂತ ಕಂಪನಿಯವರು ಅಲ್ಯೂಮಿನಿಯಂ ಗಣಿಗಾರಿಕೆ ಮಾಡ್ತೀವಿ ಅಂತೇಳಿ ಹೊರಟ್ಬಿಟ್ರು. ಜನರನ್ನು ಕೇಳಲೇ ಇಲ್ಲ. ಅಲ್ಲಿ ಕೊಂಡ್ ಟ್ರೈಬಲ್ಸ್ ಅವರೆಲ್ಲ ಸೇರ್ಕೊಂಡು ಪ್ರತಿಭಟನೆ ಮಾಡಿದ್ದು ಜಾಗತಿಕ ಚಳವಳಿ ರೂಪದಲ್ಲಿ ಬಂದು ಒತ್ತಡ ತುಂಬಾ ಜಾಸ್ತಿಯಾಗಿ ಕೊನೆಗೆ ಅದನ್ನು ನಿಲ್ಲಿಸಿದ್ರು. ಅಷ್ಟು ಜನ ಕೂಗಿದ್ರು. ಈಗಿನ EIA ಕೂಗಕ್ಕೂ ಅವಕಾಶ ಇಲ್ಲದಂಗೆ ಮಾಡ್ತಾ ಇದ್ದಾರೆ. ಜನ ಆಕ್ರಂದನ ಹೇಳ್ಬೇಕಾಗಿಲ್ಲ, ಆಕ್ಷೇಪಣೆ ತೋರಿಸ್ಬೇಕಾಗಿಲ್ಲ, ನಾವು ನಿರ್ಧಾರ ಮಾಡ್ತೀವಿ ನಿಮ್ಗೆ ಒಳ್ಳೇದು ಅಲ್ಲ ಅಂತ. ದ್ಯಾಟ್ ಇಸ್ ದಿ ಟ್ರಾಜಿಡಿ. ಬಹುಶಃ ಈಗ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, 9 ಆಗಸ್ಟ್ ಮೂಲ ನಿವಾಸಿಗಳ ಅಥವಾ ಬುಡಕಟ್ಟುಗಳ ಕ್ಷೇಮದ ಅಂತಾರಾಷ್ಟ್ರೀಯ ದಿನ. ಇವತ್ತು ಬುಡಕಟ್ಟು ಜನರ, ಗ್ರಾಮೀಣ ಜನರ, ರೈತರ ಅನುಮತಿಯನ್ನೇ ಕೇಳದೆ ನಾವು ಬೇಕಾದಲ್ಲಿ ಹೆದ್ದಾರಿ ಮಾಡ್ಕೋತೀವಿ, ಬೇಕಾದಲ್ಲಿ ನಾವು ವಿಮಾನ ನಿಲ್ದಾಣ ಮಾಡ್ತೀವಿ, ಬೇಕಾದಲ್ಲಿ ಅರಣ್ಯ ನಿರ್ನಾಮ ಮಾಡಿ ಡ್ಯಾಮ್ ಕಟ್ತೀವಿ, ನಾವು ಬೇಕಾದಲ್ಲಿ ನಾವು ಬಂದರುಗಳನ್ನು ಕಟ್ತೀವಿ, ಬೇಕಾದ ಕಡೆ ನಾವು ನದಿ ತಿರ್ಸ್ಕೊಂಡು ಹೋಗ್ತೀವಿ, ಅಭಿವೃದ್ಧಿ ಮುಖ್ಯ ಅನ್ನೋ ಧೋರಣೆ ಇದೆಯಲ್ಲ, ಅದು ಪ್ರಜಾತಂತ್ರಕ್ಕೆ ದೊಡ್ಡ ಅಪಾಯದ ಕೊಡಲಿ ಬೀಸಂಗ ಆಗತ್ತೆ ಅಂತ ಪ್ರಾಜ್ಞರು ಹೇಳ್ತಾ ಇದ್ದಾರೆ. ಚಿಂತನಶೀಲರು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಾಗಬಾರ್ದಲ್ವಾ? ಜನತಂತ್ರ ಗಟ್ಟಿ ಇರಬೇಕು. ನಮ್ದು ಪ್ರಜಾರಾಜ್ಯ. ಪ್ರಜೆಗಳನ್ನು ಕೇಳ್ದೇನೆ ಗ್ರಾಮ ಪಂಚಾಯತಿಗೆ ಎಷ್ಟೆಲ್ಲ ನಾವು ಹಕ್ಕುಗಳನ್ನು ಕೊಟ್ಟಿದ್ದೀವಿ. ಗ್ರಾಮ ಪಂಚಾಯತಿ ಕೇಳ್ದೇನೆ ನೀವು ದೊಡ್ಡ ದೊಡ್ಡ ಯೋಜನೆಗಳನ್ನ ತಂದು ಬಿಟ್ರೆ ದಟ್ ಈಸ್ ನಾಟ್ ಫೇರ್. ಎಷ್ಟಿದಾವೆ ನಮ್ಮ ದೇಶದಲ್ಲಿ? ಅಕಾರ್ಡಿಂಗ್ ಟು ದಿ ಲಾಸ್ಟ್ ಸೆನ್ಸಸ್ 6,49,000 ಬುಡಕಟ್ಟು ಜನಾಂಗಗಳಿದ್ದಾರೆ ನಮ್ಮ ದೇಶದಲ್ಲಿ. ನಮ್ಮ ಒಟ್ಟು ಜನಸಂಖ್ಯೆಯ 3/2 ಪಾಲು ಹಳ್ಳಿಯವರು, ಗ್ರಾಮೀಣ ಜನ, ಬುಡಕಟ್ಟು ಜನರಾಗಿದ್ದಾರೆ. ಅವರ ಅಭಿಪ್ರಾಯ ಕೇಳ್ದೇನೆ ನೀವು ಅಭಿವೃದ್ಧಿ ಯೋಜನೆಗಳನ್ನ, ಅಭಿವೃದ್ಧಿ ಅಂದ್ರೆ ಈ ಜನರ ಅಭಿವೃದ್ಧಿ ಅಲ್ಲ, ಅಲ್ಲೆಲ್ಲೋ ಇದ್ದವರು ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತೇಳಿ ಯೋಜನೆಗಳನ್ನು ತರೋದನ್ನ ಪ್ರಶ್ನೆ ಮಾಡ್ಬೇಕಾದ್ರೆ ನಿಮ್ಮೆಲ್ಲರ ಕರ್ತವ್ಯ. ವೈಜ್ಞಾನಿಕ ವಿಧಾನದಲ್ಲಿ ಇದು ತಪ್ಪು ಅಂತ ಹೇಳಿ ತೋರಿಸ್ಬೇಕಾಗಿದ್ದು. ವಿ ಆಲ್ ವಾಂಟ್ ಟೆಕ್ನಾಲಜಿ, ವಿ ಆಲ್ ವಾಂಟ್ ಪ್ರೋಗ್ರೆಸ್, ಡೆವಲಪ್ಮೆಂಟ್. ಆದ್ರೆ ಈ ವಿಧಾನ ಅಲ್ಲ ಅಂತ ಹೇಳ್ಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ? ಅದು ಬೇಡ ಅಂತಾರೆ ಈ ಹೊಸ ಮೌಲ್ಯಮಾಪನ. ಉದಾಹರಣೆಗೆ ಶುದ್ಧ ನೀರಿನ ಘಟಕಕ್ಕೆ ಏನ್ ಬೇಕಾಗಿಲ್ಲ, ನೀರು ಪರ್ಮಿಷನ್ ಬೇಡ ಅಂತಾರೆ. ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆ ಮಾಡಕ್ಕೆ ನೋಡಿ ಎಷ್ಟೆಷ್ಟೆಲ್ಲ ಅಪಾಯ ಆಗುತ್ತೆ ಅಂದ್ರೆ, ಅಲ್ಲಿ ಫಾರೆಸ್ಟ್ ಫ್ರಾಗ್ಮೆಂಟೇಶನ್ ಆಗುತ್ತೆ,
ಈ ಕಡೆ ಅರಣ್ಯದ ಮಧ್ಯೆ ನೀವು ಹೀಗೊಂದು ತಗೊಂಡೋಗ್ಬಿಟ್ರೆ ಅಲ್ಲಿ ವನ್ಯಜೀವಿಗಳು ತುಂಬಾ ಸಫರ್ ಆಗ್ತವೆ, ಆಚೆ ಈಚೆ ದಾಟಕ್ಕಾಗೋದಿಲ್ಲ. ಅಲ್ಲಿಯ ನೆಲದ ಸ್ಟ್ರಕ್ಚರ್ ಬದಲಾಗತ್ತೆ. ಅಲ್ಲಿ ಹೋಗ್ತಾ ಇರುವಂತ ನದಿಯನ್ನ ನೀವು ಅಡ್ಡಗಟ್ಟಿ ಬೇರೆ ಕಡೆ ತಿರ್ಸಿದಾಗ ಭೂಕುಸಿತ ಆಗ್ಬಹುದು. ಅಲ್ಲಿ ನೀವು ಕಟ್ಟಬೇಕಾದ್ರೆ ಕರ್ನಾಟಕದಲ್ಲಿ ಪ್ರಸ್ತಾವನೆ ಇದೆಯಲ್ಲ, ಹುಬ್ಳಿ ಅನುಕೂಲ ರೈಲ್ವೆ ಕಟ್ಟೋದು ಅಂದ್ರೆ ಆಟೋಮೆಟಿಕ್ಲಿ ನೀವು ಏನು ವಿಮಾನದ ತಂದು ಇಳಿಸ್ತೀರಾ ಅಲ್ಲಿಗೆ ರಸ್ತೆ ಮಾಡ್ಬೇಕು, ಡೈನಮೈಟ್ ಬುಲ್ಡೋಸರ್ ಬರಬೇಕು, ಸ್ಫೋಟಕಗಳನ್ನ ಯೂಸ್ ಮಾಡ್ಬೇಕು. ನೀವು ಅಲ್ಲಿಂದ ಇಲ್ಲಿವರೆಗೂ ಗರಗಸಗಳನ್ನ ತಂದು ಹೆಮ್ಮರಗಳನ್ನ ಕತ್ತರಿಸಿ ಅದನ್ನ ದಾಟ್ಸ್ಕೊಂಡು ಹೋಗ್ಬೇಕಾದ್ರೆ ಆ ವಿಧ್ವಂಸಕ 5-6-7 ವರ್ಷಗಳ ಪ್ರಳಯ, ಅದು ಅಲ್ಲಿರುವ ಜೀವಿಗಳ ದೃಷ್ಟಿಯಲ್ಲಿ ಈ ಮನುಷ್ಯ ಎನ್ನುವ ಒಂದು ಪ್ರಳಯಾಂತಕ ಮಹಾಮಾರಿ ಪ್ಯಾಂಡೆಮಿಕ್ is coming and gobbling away their survival resources. ಅದನ್ನ ನಾವು ಪ್ರಶ್ನೆ ಮಾಡಬೇಡವಾ? ಅದನ್ನ ಪ್ರಶ್ನೆ ಮಾಡಬೇಡಿ ಅನ್ನೋದು ಈಗಿನ. ಇಲ್ಲಿ ನೋಡಿ, ಉದಾಹರಣೆಗೆ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನಮಗೆ ಹಕ್ಕಿತ್ತು. ಅಕಾರ್ಡಿಂಗ್ ಟು 1994 ಪ್ರಕಾರ ಹಕ್ಕಿತ್ತು. ಜನ ಉಲ್ಲಾಸಕಾರಂತರು ಮತ್ತು ಬಹಳ ಪರಿಸರ ವೈಲ್ಡ್ ಲೈಫ್ ಎಕ್ಸ್ಪರ್ಟ್ಸ್ ಎಲ್ಲ ಹೋಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಅದು ಬೇಡರಿ, ಬ್ಲಾಸ್ಟ್ ಮಾಡಬೇಡಿ, ಅಲ್ಲಿ ವನ್ಯಜೀವಿಗಳಿಗೆಲ್ಲ ತುಂಬಾ ತೊಂದರೆ ಆಗತ್ತೆ, ಇಲ್ಲಿಂದ ಬೀಳುವ ಮಣ್ಣು ಮೆಕ್ಕಲು ಮಣ್ಣೆಲ್ಲ ಇಲ್ಲಿ ಹಳ್ಳಕ್ಕೆ ಹೋಗಿ ಅಲ್ಲಿ ಜೀವಿಗಳಿಗೆ ತೊಂದರೆ ಆಗತ್ತೆ, ನೀವು ಅಲ್ಲಿ ಸುಮ್ಮನೆ ಅಲ್ಲಿ ಎಲೆಕ್ಟ್ರಿಕ್ ಪೈಲಾನ್ ಹಾಕಿದಿರಿ, ಅಲ್ಲಿ ರಸ್ತೆ ಮಾಡ್ತಾ ಇದ್ದೀರಿ, ಅಲ್ಲಿಂದ ನೀವು ಪೈಪ್ಲೈನ್ ವಾಟರ್ ಪೈಪ್ಲೈನ್ ಇಲ್ಲೆಲ್ಲೋ ತಗೊಂಡು ಹೋಗ್ತಾ ಇದ್ದೀರಿ, ಅಲ್ಲಿ ಪ್ರತಿ ದಿವಸವೂ 600-700 ಬುಲ್ಡೋಸರ್ಗಳು, ಸುಮಾರು 320ಕ್ಕೂ ಹೆಚ್ಚು ಎಕ್ಸ್ಪ್ಲೋಷನ್ ಆಗ್ತಾ ಇದ್ದಾವೆ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಹೇಳಿದ್ರಿಂದನೇ ಇದು ಸ್ಟಾಪ್ ಆಯ್ತು. ಯಾಕಂದ್ರೆ ಹೇಳುವ ಹಕ್ಕು ನಮಗಿತ್ತು. ಈಗಿನ EIA ಆ ಹಕ್ಕನ್ನ ದುರ್ಬಲ ಮಾಡ್ತಾರೆ. ಇದು ಸುಮ್ಮನೆ ಹೇಳಿದ್ದು ನಾವು ನಗರವಾಸಿಗಳು ಅಂತೇಳಿ ಪಶ್ಚಿಮ ಘಟ್ಟದಿಂದ ಅಥವಾ ನಿಸರ್ಗದಿಂದ ಏನೇನ್ ತರ್ತೀವಿ, ವಾಟರ್, ಟಿಂಬರ್, ಆಯಿಲ್, ಎಲೆಕ್ಟ್ರಿಸಿಟಿ, ಗ್ರಾನೈಟ್, ಸ್ಯಾಂಡ್, ಹನಿ, ಆರ್ಕಿಡ್, ಹಶಿಶ್, ಸ್ಕಿನ್, ಟಸ್ಕ್, ಆಮೇಲೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡ್ಬೇಕು ಅಂದ್ರು ನಿಸರ್ಗಕ್ಕೆ ಹೋಗೋಣ ಮಾಡೋಣ ಅಂತ ಹೇಳಿ ಮಾಡ್ತೀರಾ. ನಿಸರ್ಗ ರೀತಿ ನೇಚರ್ ಗಿವ್ಸ್ ಸೋ ಮೆನಿ ಥಿಂಗ್ಸ್ ಟು ಸಿಟಿ ಪೀಪಲ್. ವಾಟ್ ವಿಲ್ ಗಿವ್ ಇಟ್ ಬ್ಯಾಕ್ ಟು? ಅಲ್ಲಿ ಏನ್ ಕೊಡ್ತೀವಿ, ಅಲ್ಲಿ ಏನ್ ತಗೊಂಡೋಗ್ತೀವಿ ಅಂದ್ರೆ ಗನ್ಸ್, ಬುಲೆಟ್ಸ್, ಡೈನಮೈಟ್, ಗುಟ್ಕಾ, ಕೆಮಿಕಲ್ ಪಾಯ್ಸನ್ಸ್, ಗ್ಲಾಸ್ ಬಾಟಲ್ಸ್, ಪ್ಲಾಸ್ಟಿಕ್. ಎಷ್ಟು ವರ್ಷ ಹೀಗೆ ತಡೆಯಕ್ಕಾಗತ್ತೆ? ಏನಾದ್ರು ಮಾಡ್ಬೇಕಲ್ಲ. ಈಗ ನಾನು ಹೇಳ್ತೀನಿ, ಬೆಂಗಳೂರಿನ ನಾವು ಎಷ್ಟು ಮಟ್ಟಿಗೆ ಕಸ ಉತ್ಪಾದನೆ ಮಾಡಿ, ಬೆಂಗಳೂರು ಒಂದೇ ಅಲ್ಲ, ಎಲ್ಲ ಕರ್ನಾಟಕದ ಎಲ್ಲಾ ಸಿಟಿಲೂ ಎಂಥ ಕನ್ಸ್ಯೂಮರ್ ಕ್ರೇಜ್, ಆಮೇಲೆ ವೇಸ್ಟ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ. ಎಕರೆ ಸಾಕಾಗೋದಿಲ್ಲ, 10 ಎಕರೆ ಸಾಕಾಗೋದಿಲ್ಲ, 15 ಎಕರೆ ಸಾಕಾಗೋದಿಲ್ಲ. ಲ್ಯಾಂಡ್ ತಗೋತಾರೆ 30 ಕಿಲೋಮೀಟರ್ ಆಚೆ. ಲ್ಯಾಂಡ್ ಅಂದ್ರೆ ಏನು? ಮೊದಲು ಸರ್ಕಾರಿ ಭೂಮಿ ತಗೋತಾರೆ, ಅಲ್ಲಿ ಕಾಡು ಇರುತ್ತೋ ಅದನ್ನೆಲ್ಲ ನಾಶ ಮಾಡ್ತಾರೆ, ವ್ಯಾಲಿ ಎಲ್ಲ ತುಂಬ್ತಾರೆ, ಅಲ್ಲಿ ತೊಂದು ರಾಶಿ ಹಾಕ್ತಾರೆ. ಇಮ್ಯಾಜಿನ್, ಅಲ್ಲಿ ಇರುವ ಒಂದು ವೈಲ್ಡ್ ಸ್ಪೀಶೀಸ್ ಏನೋ ಇದೆ ಅನ್ಕೊಳ್ಳಿ, ಒಂದೇ ಜೀವಿ ಅಲ್ಲಿದೆ. ಒಂದು ಕೋತಿ ಇರ್ಬೋದು, ಒಂದು ಜಿಂಕೆ ಇರ್ಬೋದು, ಮೊಲ ಇರ್ಬೋದು, ನವಿಲು ಇರ್ಬೋದು, ಅಥವಾ ಇರುವೆ ಭಕ್ಷಕ ಇರ್ಬೋದು. ಅವರ ದೃಷ್ಟಿಯಿಂದ ಈ ಮನುಷ್ಯ ಎನ್ನುವ ಸಾಂಕ್ರಾಮಿಕ ಅಲ್ಲಿ ಬರ್ತಾ ಇದೆ, ಸೈಕ್ಲೋನ್ ತರ, ಸುನಾಮಿ ತರ ಬರ್ತಾ ಇದೆ, ಇಂಚಾಗಿ ಕಿಲೋಮೀಟರ್ ಆಗಿ, ಹೆಕ್ಟೇರ್ ಆಗಿ ಬರ್ತಾ ಇದೆ, ದೊಡ್ಡ ಗುಡ್ಡ ತರ, ವಲ್ಕೆನೋ ತರ ಬರ್ತಾ ಇದೆ ಅಂತ ಅನ್ಸಲ್ವಾ? ಮನುಷ್ಯರೇ ಅಲ್ವಾ ಪ್ಯಾಂಡಮಿಕ್? ಇದು ನಾನು ಈ ರಾಜಕಾರಣಿಗಳಿಗೆ ಅದೇ, ಅವರಿಗೆ ನೆಲದ ಬಗ್ಗೆ ಯೋಚನೆ ಮಾಡೋದಾಗ್ಲಿ, ಪರಿಸರದ ಬಗ್ಗೆ ಚಿಂತನೆ ಮಾಡೋದಾಗ್ಲಿ ಇಲ್ಲ. ತಜ್ಞರನ್ನು ಕೇಳಕ್ ಟೈಮ್ ಇರಲ್ಲ, ಜನಸಾಮಾನ್ಯರನ್ನು ಕೇಳಕ್ ಆಗೋದಿಲ್ಲ. ಆಮೇಲೆ ಅಲ್ಲಲ್ಲಿ ಬ್ಲಾಕ್ ಆಗಿರುತ್ತೆ. ಕೆಲವು ಅಧಿಕಾರಿಗಳು ಸರ್ ಈ ಯೋಜನೆ ಬೇಡ ನಮ್ಗೆ ಅಂತೇಳಿ ಬ್ಲಾಕ್ ಮಾಡಿರ್ತಾರೆ. ಇವರು ಲಾಸ್ಟ್ ಮಿನಿಟ್ ನಲ್ಲಿ ನೋಡಿ, ಯಡಿಯೂರಪ್ಪ ಲಾಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಜಾಗ ಬಿಡ್ಬೇಕಾಯ್ತಲ್ಲ, ಯಾಕೆ ಬಿಡ್ಬೇಕಾಯ್ತು ಹೇಳಿ? ಅದು ಬಿಡೋಕ್ಕಿಂತ ಮುಂಚೆ 35 ಇಂಡಸ್ಟ್ರಿಯಲ್ ಪ್ರಪೋಸಲ್ಗೆ ರಾತ್ರಿ ಟಕ 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 ಸೈನ್ ಮಾಡಿ ಓಕೆ ಮಾಡ್ಬಿಟ್ಟಿದ್ದಾರೆ. ಅದ್ರ ಅರ್ಥ ಏನು ಹೇಳಿ? ನಾನಾ ಕಾರಣಗಳಿಂದ ಅಧಿಕಾರಿಗಳು ಬ್ಲಾಕ್ ಮಾಡಿರೋದನ್ನ, ತಜ್ಞರು ಬ್ಲಾಕ್ ಮಾಡಿರೋದನ್ನ ಇವರು ಹಸಿರು ನಿಶಾನೆ ತೋರಿಸೋರು. ಇದು ನೋಡಿ, ಕೇಂದ್ರ ಸಚಿವರಾಗಿ ವೀರಪ್ಪ ಮೊಯ್ಲಿ ಅವ್ರನ್ನ 2013 ಅವ್ರನ್ನ ಪೆಟ್ರೋಲಿಯಂ ಮಿನಿಸ್ಟರ್ ಮಾಡಿದ್ರು, ಅವ್ರನ್ನ ಎನ್ವೈರನ್ಮೆಂಟ್ ಮಿನಿಸ್ಟರ್ ಮಾಡಿದ್ರು.
ಈ ಸಾರಿ ಇಲೆಕ್ಷನ್ ಹತ್ರ ಬರ್ತಾ ಇರ್ಬೇಕಾದ್ರೆ ಚುನಾವಣೆಗೆ ಮುನ್ನ 3 ವಾರಗಳ ಕಾಲ ಅವರು ನಾನು ಕಡತ ಯಜ್ಞ ಮಾಡಿದೆ, ಎಷ್ಟೊಂದು ಕಡತಗಳು ಬ್ಲಾಕ್ ಇದ್ವು ಎಲ್ಲ ಕ್ಲಿಯರ್ ಮಾಡ್ಬಿಟ್ಟೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಇದರ ಅರ್ಥ ಏನು ಹೇಳಿ? ಕಡತ ಯಜ್ಞ ಕ್ಲಿಯರ್ ಮಾಡಿ ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೆ ಹಸಿರು ನಿಶಾನೆ ತೋರಿಸಿದ್ದು. ಯಾಕೆ ಲಾಸ್ಟ್ ತೋರಿಸಿದ್ದು ಅದನ್ನ ನೀವೇ ಯೋಚನೆ ಮಾಡಿ. ಹೀಗಾಗತ್ತೆ ನಮ್ಮ ಗತಿ. ಅತಿಯಾಗಿ ಇದಕ್ಕಿಂತ ದೊಡ್ಡದಂದ್ರೆ ಈಗಿನ ಪ್ರಕಾರ ಹೀಗೆ ಪ್ರಶ್ನೆ ಮಾಡೋರನ್ನ ನೀವು ಶಿಕ್ಷೆ ಮಾಡಬಹುದು. ಯಾಕೆ ನಾನು ಕೇಳ್ತೇನೆ ಅದಂತೆ. ಈಗ ನೋಡಿ, ಮೊನ್ನೆ EIA ಬೇಡ ಇದನ್ನು ಚೇಂಜ್ ಮಾಡಿ ಅಂತ ಹೇಳಿ ಒಂದು ಫ್ರೈಡೇಸ್ ಫಾರ್ ಫ್ಯೂಚರ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಅವರು ಎಲ್ಲರೂ ಹಾಕಿದೀವಿ, ಅಬ್ಜೆಕ್ಷನ್ ಹಾಕಿದ್ವಿ, ಇದನ್ನ ಜಾರಿ ತರಬೇಡಿ, ಬದಲು ಮಾಡಿ ಅಂತೇಳಿ. ಅಲ್ಲಿ ಲಕ್ಷಗಟ್ಟಲೆ ಅಬ್ಜೆಕ್ಷನ್ ಹೋಗ್ಬಿಟ್ವಂತೆ. ಪರಿಸರ ಸಚಿವರ ವೆಬ್ಸೈಟ್ಗಳಿಗೆ ಲಕ್ಷಗಟ್ಟಲೆ ಅಬ್ಜೆಕ್ಷನ್ ಹೋಯ್ತು. ಮುಖ್ಯವಾಗಿ ಈ ಫ್ರೈಡೇಸ್ ಫಾರ್ ಫ್ಯೂಚರ್ ಹೋಯ್ತು ಅಂತೇಳಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಆ ವೆಬ್ಸೈಟ್ ಬ್ಲಾಕ್ ಮಾಡಿದ್ದಾರೆ. ನಿಮ್ಮಲ್ಲಿ ಯಾಕೆ ಕೇಸ್ ಹಾಕ್ಬಾರ್ದು ಅಂಡರ್ UAPA ಅಂದ್ರೆ ಟೆರರಿಸಂಗೆ ಸಮನಾದ ಟೆರರಿಸಂ ಕೊಡಬಹುದಾದಂಥ ಶಿಕ್ಷೆಯನ್ನು ಕೊಡಬಹುದಾದ ಅಂತ ದೊಡ್ಡ ಅಪರಾಧ ನೀವು ಮಾಡಿದಿರಿ ಅನ್ನೋ ರೀತಿ ಇವ್ರ ಮೇಲೆ ಕೇಸ್ ಹಾಕಿದ್ರು. ಆಮೇಲೆ ತಕ್ಷಣ ಮಾಧ್ಯಮಗಳು ಎಚ್ಚೆತ್ತು ಅದಕ್ಕೆ ಆಕ್ಷೇಪಣೆ ಹಾಕಿದ್ರೆ ತೆಗೆದ್ರು ಬಿಡಿ. ಈಗ ಪಾಪ ಇವಳೊಬ್ಳು ಹುಡುಗಿ ಇದ್ದಾಳೆ, ನೀವೆಲ್ಲ ಕೇಳಿರ್ಬೇಕು, ಗ್ರೇಟಾ ಥನ್ಬರ್ಗ್ ಅಂತೇಳಿ. ಮಕ್ಕಳ ಪರವಾಗಿ ಅವಳು ಜಾಗತಿಕ ಮಟ್ಟದಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾಳೆ ಸಾಕಷ್ಟು ಎಲ್ಲ ಜಗತ್ತಿನ ಎಲ್ಲ ಕಡೆ. ಯಾಕೆಂದ್ರೆ ಅವಳು ಹೈಸ್ಕೂಲ್ ಹುಡುಗಿ, 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ಲು, 10th ಬಂದಿದ್ಲು. ನಾನು ಯಾಕೆ ಮುಂದೆ ಓದಬೇಕು, ನನಗೆ ಭವಿಷ್ಯನೇ ಇಲ್ದೋದಂಗ ಮಾಡಿದ್ದೀರಿ ನೀವೆಲ್ಲ ಹಿರಿಯರು ಸೇರಿ ಅಂತ ಹೇಳಿ ಎಲ್ಲರೂ ಬನ್ನಿ, ಪ್ರತಿ ಫ್ರೈಡೇ ನಾವು ನಿಮ್ಮ ಒಂದೊಂದು ಕ್ಲಾಸ್ ಬಂಕ್ ಮಾಡಿ ಪ್ರೊಟೆಸ್ಟ್ ಮಾಡಿ, ನಮ್ಮ ಫ್ಯೂಚರ್ನ ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳಿ ಆ ಚಳವಳಿ ಜಗತ್ತಿಗೆಲ್ಲ ಹಬ್ಬಿದೆ. ನಮ್ಮ ದೇಶದಲ್ಲೂ ಕೂಡ ಹುಬ್ಬಳ್ಳಿಲಿ ಇದೆ, ಧಾರವಾಡದಲ್ಲಿ ಇದೆ. ನಾನು ಅವಳ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೆ, ಗ್ರೇಟಾ ಥನ್ಬರ್ಗ್, ಮೂಕ ಪೃಥ್ವಿಗೆ ಮಾತು ಕೊಟ್ಟ ಕಿಶೋರಿ ಅಂತೇಳಿ. ಅವ್ರದ್ದು ಮಹಾರಾಷ್ಟ್ರದಲ್ಲಿ ಫ್ರೈಡೇಸ್ ಫಾರ್ ಫ್ಯೂಚರ್ ಇದೆ, ದಿಲ್ಲಿಲಿದೆ, ಬೆಂಗಾಲ್ದಲ್ಲಿದೆ. ಅವರ ಆರ್ಗನೈಸೇಷನ್ ಬಹಳ ಎಲ್ಲರೂ ಮಕ್ಕಳು. ಅವರು ಪರಿಸರ ಸಚಿವರಿಗೆ ಈ EIA ತರಬೇಡಿ ಅಂತ ಹೇಳಿ ಆಕ್ಷೇಪಣೆ ಮಾಡಿದ್ದಕ್ಕೆ ಅವ್ರ ಮೇಲೆ ಕ್ರಮ ತಗೋಬೇಕಾ? ನೀವು ಕೇಳ್ಬೇಕಲ್ವಾ? ಅದು ಅಲ್ವಾ ಪ್ರಜಾಪ್ರಭುತ್ವ ಹೋಗ್ಲಿ, ಮಕ್ಕಳು, ಯುವ ಮಕ್ಕಳು, ನಾವು ಅವ್ರನ್ನ ಕೇಳಬೇಕು ಅನ್ನೋದು ಮನೋವೃತ್ತಿ ಬೇಡ ಅಲ್ವಾ? ಇದು ನಮಗೆ ಚಿಂತನೆಗೆ ಕಾರಣ ಆಗೋದು. ಇಷ್ಟಕ್ಕೂ ಈ ಮಕ್ಕಳು ಏನ್ ಕೂಗ್ತಾ ಇದ್ದಾರೆ ಅಂದ್ರೆ, ಮಿನಿಸ್ಟರ್ ಟೇಕ್ ಬ್ಯಾಕ್ ಯುವರ್ EIA ನೋಟಿಫಿಕೇಶನ್. ಈಗ ಎಲ್ಲರೂ ಆ ಪ್ರಶ್ನೆ ಕೇಳಬೇಕಾಗಿದೆ. ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಭೂಮಿಯ ಸ್ಥಿತಿ ಇದಕ್ಕಿಂತ ಶೋಚನೀಯ ಆಗ್ಲಿಕ್ಕೆ ಇದೆ. ಯಾರಿಗೆ ಬೆನಿಫಿಟ್ ಆಗೋದು? ಇದು ಯಾರ ಮನೆ ಗೊತ್ತಾ? ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಇದೆ ರೀ. ಇದು ಅಂಬಾನಿಯವರ ಮನೆ, 27 ಅಂತಸ್ತಿಂದು. ತಿಂಗಳ ಅವರ ವಿದ್ಯುತ್ ಬಿಲ್ಲು 70 ಲಕ್ಷ ರೂಪಾಯಿ. ಆ ವಿದ್ಯುತ್ ಹೆಂಗ್ ಬರುತ್ತೆ ಹೇಳಿ? ಪೆಟ್ರೋಲಿಯಂ ಸುಡೋದ್ರಿಂದ. ಪೆಟ್ರೋಲಿಯಂ ಯಾರು ಸುಡ್ತಾ ಇದ್ದಾರೆ ಹೇಳಿ? ಅವ್ರದ್ದೇ ದೇಶದ ಅತಿ ದೊಡ್ಡ ಪೆಟ್ರೋಲಿಯಂ ರಿಫೈನರಿ ಹಜೀರಾದಲ್ಲಿದೆ, ಗುಜರಾತ್ನಲ್ಲಿ. ಅವ್ರದ್ದೇ ಅತಿ ದೊಡ್ಡ. ಸೊ ಇದೆಲ್ಲ ವಿಷ ಸರ್ಕಲ್ ಇದೆಯಲ್ಲ, ಅದು ಇವ್ರು ಹೇಗಾಗಿದ್ದಾರೆ? 5th richest ಮ್ಯಾನ್ ಇನ್ ದಿಸ್ ವರ್ಲ್ಡ್. ಈಗ ಥರ್ಡ್ ಬರ್ತಾ ಇದ್ದಾರೆ. ಅವರ ಉತ್ಪನ್ನ ಎಷ್ಟಿದೆ ಲಾಭ? ನಮ್ಮ ದೇಶದ 26 ರಾಜ್ಯಗಳಿಗಿಂತ ಅವ್ರ ರಾಜ್ಯಗಳ ಉತ್ಪನ್ನಗಳಿಗಿಂತ ಜಾಸ್ತಿ ಇದೆ ಅಂತ. ಇದು ನೋಡಿ, ಮೊನ್ನೆ ಬಂದಿರೋ ವರದಿ. ಇಡೀ ಜನ ಮತ್ತು ಜಗತ್ತು ಕೋವಿಡ್ ಸಂಕಷ್ಟದಲ್ಲಿ ತತ್ತರಿಸ್ತಾ ಇರಬೇಕಾದ್ರೆ ಅಂಬಾನಿ ಸೇರಿ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರ ಲಾಭಾಂಶ ಫೆಬ್ರವರಿಯಿಂದ ಮೇ ತಿಂಗಳ 4 ತಿಂಗಳಲ್ಲಿ 47 ಲಕ್ಷ ಕೋಟಿ ಲಾಭ ಆಗಿದೆಯಂತೆ. ಯಾರ ವೆಚ್ಚದಲ್ಲಿ? ಪ್ಯಾಂಡಮಿಕ್ ಬಂದ್ರೆ ನಿಮ್ಗೆಲ್ಲ ಗೊತ್ತಿದೆಯಲ್ಲ,
ಪಿ ಸಾಯಿನಾಥ್ ಬುಕ್ ಎವ್ರಿಬಡಿ ಲವ್ಸ್ ಇಟ್ ಡ್ರಾಟ್. ಒಂದು ಬರಗಾಲ ಬಂದ್ರೆ ಆಹಾ ಎಂತೆಂಥ ಸುವರ್ಣಾವಕಾಶ, ಒಂದು ಮಹಾಮಾರಿ ಬಂದ್ರು ಅವಕಾಶ. ಅದಷ್ಟೇ ಅಲ್ಲ, ನೋಡೀಗ ಎಕ್ವಿಟಿ ಅಂತಿದೆ. ಈಗ ಇಷ್ಟೆಲ್ಲ ದುರಂತಗಳಿಗೆ ಕಾರಣವಾದವರು ಈ 20-22 ಜನ, 30% ಜನ ಅಂದ್ಕೊಳ್ಳಿ. ಇವರಿಗಾಗಿ ಎಲ್ಲ ಸಂಪನ್ಮೂಲಗಳ ಬಳಕೆ ನಡೀತಾ ಇದೆ. ಇವರಿಗೂ ಬೇಡವಾ? ಇವ್ರಿಗೆ ಬೇಕು ಅಂತ ಎಲ್ಲ ಸಂವಿಧಾನಗಳು ಹೇಳ್ತವೆ. ಇವರಿಗೂ ಕೂಡ ಅಷ್ಟೇ ಬೆಳವಣಿಗೆ ಹಕ್ಕಿದೆ ಅಂತ ಹೇಳಿ. ಇಲ್ಲಿದ್ದವರಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಇವರಿಗೂ. ಅವರಿಗೂ ಒಳ್ಳೆ ಮನೆ ಬೇಕು, ಭದ್ರತೆ ಬೇಕು, ಆಹಾರ ಭದ್ರತೆ ಬೇಕು, ವಿದ್ಯುತ್ ಬೇಕು, ಫ್ಯಾನ್ ಬೇಕು ಮನೇಲಿ. ಅದು ಕೊಡ್ತೀವಿ ಅಂತ ಹೇಳೇನೆ ರಾಜಕಾರಣಿಗಳು ಓಟ್ ತಗೊಂಡು, ಮಂತ್ರಿಯಿಂದ ದುಡ್ಡು ತಗೊಂಡು, ಬಡವರಿಂದ ಓಟ್ ತಗೊಂಡು ಆಡಳಿತ ನಡೆಸ್ತಾನೆ ಇರ್ತಾರೆ. ಅವ್ರಿಗೆ ನಿಜಕ್ಕೂ ಕೊಡಕ್ ಹೋದ್ರೆ ಭೂಮಿಗತಿ ಏನಾಗ್ಬೋದು ಹೇಳಿ? ಅವ್ರಿಗೆ ಕನಸಿದೆ ಪಾಪ. ನೋಡಿ ಈ ಹುಡುಗನ ಕನಸು ಏನಿದೆ, ಸೆಲ್ಫಿ. ಅವನ್ ಸೆಲ್ಫಿ ಏನ್ ಕ್ಯಾಮ್ರಾ ಉಪಯೋಗಿಸ್ತಾ ಇದ್ರು ನೋಡಿ ಪಾಪ. ತಂದೆ ಒಂದ್ ಚಪ್ಪಲು ಅದ್ರಲ್ಲಿ ಸೆಲ್ಫಿ ಸ್ಟೈಲ್ ಹೊಡಿತಾ ಇದ್ದಾರೆ. ಅವ್ರಿಗೂ ಕನಸುಗಳಿದಾವೆ, ಅವರಿಗೂ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಇರತ್ತೆ. ಅವ್ರಿಗೆ ಕೊಡ್ಬೇಕಾದ್ರೆ ಇಲ್ಲಿ ಅವರು ತಮ್ಮದನ್ನು ಸಕ್ರಿಫೈಸ್ ಮಾಡ್ಬೇಕು ಅಲ್ವಾ? ಸಕ್ರಿಫೈಸ್ ಮಾಡ್ಬೇಕು ಅಂತ ಹೇಳ್ಬೇಕಾಗಿಲ್ಲ, ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿ ಮಾಡಿ ಅಂತ. ಅದು ಏನಾಗ್ತಾ ಇದೆ, ಮೊನ್ನೆ ಕೊರೋನಾ ದುರಂತದಿಂದಾಗಿ ಆರ್ಥಿಕ ಮಹಾನಷ್ಟ ಆಗಿರೋದ್ರಿಂದ ಕುಸಿಯುತ್ತಿರುವ ಅರ್ಥಸ್ಥಿತಿಯನ್ನ ಮೇಲಕ್ಕೆತ್ತುವ ದೃಷ್ಟಿಯಿಂದ ನಮ್ಮ ಪ್ರಧಾನಿಯವರು ಹಾಗೂ ಹಣಕಾಸು ಸಚಿವರು ದೊಡ್ಡ ಯೋಜನೆಗಳನ್ನ ಲಾಂಚ್ ಮಾಡಿದ್ರು. ಅಂದ್ರೆ ಪರ್ಮಿಷನ್ ಕೊಡ್ತೀವಿ ಅಂತೇಳಿ. ಯಾವುದು ಯೋಜನೆ ಅಂದ್ರೆ ಕಲ್ಲಿದ್ದಲು ಗಣಿ ವಿಸ್ತರಣೆಗೆ ಪರ್ಮಿಷನ್ ಕೊಡ್ತಾ ಇದಾರಂತೆ ಮುಕ್ತವಾಗಿ. ಅನೇಕ ಹೊಸ ವಿಮಾನ ನಿಲ್ದಾಣಗಳನ್ನ ಆರಂಭಿಸಕ್ಕೆ ಅಥವಾ ನಿರ್ಮಾಣ ಮಾಡಕ್ಕೆ ಪರ್ಮಿಷನ್ ಕೊಡ್ತಾ ಇದಾರಂತೆ. ಎಷ್ಟೆಷ್ಟು ಯೋಜನೆಗಳು ಎಲ್ಲದು. ಆದ್ದರಿಂದ ಉದ್ಯಮಗಳು ಇನ್ನಷ್ಟು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿ ಅಂತೇಳಿ. ಏನಲ್ಲ, ಹಾಗಿದ್ರೆ ತೀರಾ ಜಾಸ್ತಿ ಸಫರ್ ಆದವ್ರೆ ಪಾಪ ಬುಡಕಟ್ಟು ಜನಾಂಗದವರು, ನೆಲಮೂಲದ ಜನ, ಅಶಿಕ್ಷಿತ, ಅವಿದ್ಯಾವಂತ, ಬಡ, 2 ಹೊತ್ತಿಗೆ ಸರಿಯಾದ ಊಟ ಸಿಕ್ಕಲಾದ ನಿರುದ್ಯೋಗಿ ಜನಕ್ಕೆ ಅವರ ಕಲ್ಯಾಣಕ್ಕೆ ಯೋಚನೆ ಮಾಡಬಹುದು. ಅವರ ಬಳಿ ಇರುವ ಸಂಪತ್ತನ್ನೇ ಎತ್ಕೊಳ್ಳೋದಿದೆಯಲ್ಲ, ಅದು ಅಮಾನವೀಯ ಆಗತ್ತೆ, ಅವೈಜ್ಞಾನಿಕ ಆಗತ್ತೆ. ನಾವೊಂದು ಸಣ್ಣ ವಿಡಿಯೋ ತೋರಿಸ್ತೀನಿ ನಾನು. ಆ ವಿಡಿಯೋದಲ್ಲಿ ಅದನ್ನ ಹಾಡುಗಳ ರೂಪದಲ್ಲಿ, ಅಂದ್ರೆ ಹಳ್ಳಿ ಜನ, ಟ್ರೈಬಲ್ ಜನ ಹೇಳ್ತಾ ಇದ್ದಾರೆ, ನೋಡಿಯ ನೀನು ಡ್ಯಾಮ್ ಕಟ್ಕೊಂಡು ನಿನಗೆ ಎಲೆಕ್ಟ್ರಿಸಿಟಿ ತಂದು ಹೋಗ್ತಾ ಇದೆಯಾ, ನಮಗ್ ಬರೀ ಉಸಿರುಗಟ್ಟುವಂತ ಪರಿಸರ. ಮೈನಿಂಗ್ ಮಾಡ್ತಾ ಇದೀಯಾ, ನಮ್ಮ ಪರಿಸ್ಥಿತಿ ಏನಾಗ್ತಾ ಇದೆ. ನೀವು ಏನೇ ಮಾಡಿದ್ರು ನಾವು ಹಳ್ಳಿಯನ್ನು ಬಿಡಕ್ ಬರೋದಿಲ್ಲ, ಏನೇ ಮಾಡಿ ನಾವು ಇಲ್ಲೇ ಸಾಯ್ತೀವಿ ಅಂತ ಹೇಳಿ ಹೇಳುವಂತ ಒಂದು ಹಾಡು ಇದೆ. ಯಾರು ಬೇಕಾದ್ರೂ ಇದನ್ನ ಯೂಟ್ಯೂಬ್ ನಲ್ಲಿ ನೋಡ್ಬೋದು. ಗಾಂವ್ ಛೋಡಾವ್ ನಹಿ ಅಂತ ಬರ್ಕೊಂಡ್ರೆ ಅದನ್ನು ಸರ್ಚ್ ಮಾಡಿದ್ರೆ ನೋಡ್ಬೋದು ನೀವು. ನಾವು 1-2-3 ಸ್ಟಿಲ್ಗಳನ್ನು ತೋರಿಸ್ತೀನಿ. ಇದನ್ನ ಜಾನ್ ಮುಯರ್ ಅಂತ ಜಗತ್ತಿನ ಮೊದಲನೇ ಬಾರಿಗೆ ಅಭಯಾರಣ್ಯವನ್ನು ಸೃಷ್ಟಿ ಮಾಡಿದ ಗ್ರೇಟ್ ನಿಸರ್ಗ ಪ್ರೇಮಿ, ನ್ಯಾಚುರಲಿಸ್ಟ್. ದೇವರು ಈ ಮುಗ್ಧ ಜೀವಿಗಳನ್ನ ಯಾವ್ಯಾವ ಪ್ರಕೋಪಗಳಿಂದ ಬಚಾವ್ ಮಾಡಿದ್ದಾನೆ, ಬೆಂಕಿಯಿಂದ, ಬರಗಾಲದಿಂದ, ರೋಗ ರುಜಿನದಿಂದ. ಆದ್ರೆ ಮನುಷ್ಯರಿಂದ ಬಚಾವ್ ಮಾಡಕ್ ಆಗ್ತಾ ಇಲ್ವಲ್ಲ ಅವನಿಗೆ ಅಂತೇಳಿ. ಇದು ಮನುಷ್ಯ ನಿರ್ಮಿತ ಕಟ್ಟಡವನ್ನ ಹಾಳು ಮಾಡಿದರೆ ಅದು ವಿಧ್ವಂಸಕ ದೃಶ್ಯ ಅಂತೀವಿ ನಾವು, ವಿಧ್ವಂಸಕ ಕೃತ್ಯ. ನೋಡಿ ಮಾಡಿದ್ದಾರೆ. ನಿಸರ್ಗ ತಾನಾಗಿ ಲಕ್ಷಾಂತರ ವರ್ಷಗಳನ್ನ ನಿರ್ಮಾಣ ಮಾಡಿದ್ದು ಏನನ್ನಾದ್ರೂ ನಾವು ಹಾಳು ಮಾಡಿದರೆ ಅದನ್ನ ಅಭಿವೃದ್ಧಿ ಅಂತೀವಿ ನಾವು. ಜೋಸೆಫ್ ವುಡ್ಕ್ರಚ್. ನಮ್ಮ ಎಲ್ಲ ಯೋಜನೆಗಳಲ್ಲೂ ನಿಸರ್ಗ ನಮ್ಮ ಜೊತೆಗಿರುತ್ತೆ. ನಿಸರ್ಗನ ಕಡೆಗಣಿಸಬೇಡಿ. ಅದರ ವೋಟ್ ಬ್ಯಾಂಕ್ ನಮ್ಗಿಂತ ದೊಡ್ಡದಿದೆ, ಅದರ ನೆನಪಿನ ಶಕ್ತಿ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಸರ್ಗದ ನ್ಯಾಯ ವಿಧಾನ ಅತ್ಯಂತ ಖಡಕ್ ಆಗಿದೆ ಅಂತ ವೆಂಡಲ್ ಬರಿ ಹೇಳಿದ್ದ. ಅದು ನಿಜ. ಅದು ನಾವು ನಿಸರ್ಗದ ಮಾತನ್ನೇ ಕೇಳ್ತಾ ಇಲ್ಲ. ತೇಜಸ್ವಿ ಅವರು ಅದನ್ನ ಹೇಳ್ತಾ ಇದ್ರು. ಈ ಹಕ್ಕಿ ಪಕ್ಷಿಗಳಿಗೆ, ಕಾಗೆಗಳಿಗೆ, ಜಿಂಕೆಗಳಿಗೆ, ಕೋತಿಗಳಿಗೆ ವೋಟ್ ಹಾಕೋ ಹಕ್ಕಿದ್ದಿದ್ರೆ ಈ ಒಂದಾದ್ರೂ ಅಭಿವೃದ್ಧಿ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ನೋಡ್ರಿ, ಇವರ ಮನುಷ್ಯರ ದೃಷ್ಟಿಯಿಂದ ಅಭಿವೃದ್ಧಿ ಮಾಡೋದೆಲ್ಲ ಎಷ್ಟು ಅಪಾಯಕಾರಿ, ಕೇರ್ಲೆಸ್ ಅಂತ. ಆದ್ರೆ ಅನ್ಫಾರ್ಚುನೇಟ್ ಏನ್ ಗೊತ್ತಾ, ಅದರ ನ್ಯಾಯ ವಿಧಾನ ಖಡಕ್ ಆಗಿದೆ, ಅತ್ಯಂತ
ಸಮತೂಕದ ನ್ಯಾಯವನ್ನು ಕೊಡುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ನಾವು ಮನುಕುಲದ ಎಲ್ಲರೂ ಏಕರೂಪ ಇಲ್ಲದೆ ಇರೋದ್ರಿಂದ, ಕೆಲವರು ತುಂಬಾ ಶ್ರೀಮಂತರು, ಕೆಲವರು ತುಂಬಾ ದುಸ್ಥಿತಿಯಲ್ಲಿ ಇರೋದ್ರಿಂದ, ಆ ದುಸ್ಥಿತಿಯಲ್ಲಿ ಇರೋರಿಗೆ ದೊಡ್ಡ ಏಟು ಬೀಳ್ತಾ ಇರುತ್ತೆ. ಅದನ್ನು ತಪ್ಪಿಸ್ಬೇಕು ನಾವು. ಇದು ನೋಡಿ, ಈ ಕೊಟೇಶನ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ದೇಶದ ರಕ್ಷಣೆಗಿಂತ ಮಿಲಿಟ್ರಿಗೆ ಅಷ್ಟೆಲ್ಲ ವೆಚ್ಚ ಮಾಡಬೇಕಾದ್ರೆ ನಿಸರ್ಗದ ರಕ್ಷಣೆನೂ ಆಗ್ಬೇಕು. ಇಲ್ಲಾಂದ್ರೆ ರಕ್ಷಣೆ ಮಾಡೋದು ಏನನ್ನ? ನೀವು ಒಂದ್ ಕಡೆ ಕೆರೆಗಳನ್ನ ಹಾಳು ಮಾಡ್ತಾ ಇದ್ದೀರಿ, ಅರಣ್ಯಗಳನ್ನ ಧ್ವಂಸ ಮಾಡ್ತಾ ಇದ್ದೀರಿ, ಗೋಮಾಳಗಳನ್ನ ನಿರ್ನಾಮ ಮಾಡ್ತಾ ಇದ್ದೀರಿ, ನದಿಗಳನ್ನ ಕೊಳೆ ಮಾಡ್ತಾ ಇದ್ದೀರಿ, ಆಕಾಶನ ಕೊಳೆ. ಹಾಗಿದ್ರೆ ರಕ್ಷಣೆ ಯಾವ್ದು ರಕ್ಷಣೆ? ದೇಶದ ರಕ್ಷಣೆ ಅಂದ್ರೆ ಏನು? ದೇಶದ ರಕ್ಷಣೆ ಅಂದ್ರೆ ದೇಶದ ಸಂಪತ್ತಿನ ರಕ್ಷಣೆ, ದೇಶದ ಪ್ರಜೆಗಳ ರಕ್ಷಣೆ, ಪ್ರಜೆಗಳನ್ನ ಈಗಿರುವ ಉತ್ತಮ ಸ್ಥಿತಿಗೆ ಕೈಗೊಳ್ಳಬೇಕ. ನಮ್ಮ ಪ್ರಜೆಗಳು ಸುಸ್ಥಿತಿಯಲ್ಲಿ ಇದ್ದಾರೆ, ಅವರನ್ನು ರಕ್ಷಣೆ ಮಾಡಬೇಕು ಅಂತ. ಅದಕ್ಕೆ ಅಲ್ವಾ? ಆದ್ರೆ ಏನಾಗ್ತಾ ಇದೆ ಅಂದ್ರೆ, ವಿ ಆರ್ ಆಲ್, ಎಲ್ಲ ದೇಶಗಳು ನೇಚರ್ ವಿರುದ್ಧನೇ ಯುದ್ಧ ಮಾಡ್ತಾ ಇದ್ದಾರೆ. ಮೊದಲನೇ ಅಟಮ್ ಬಾಂಬ್ ಬಿದ್ದ ನಂತರ ಇಷ್ಟರವರೆಗೆ ಎರಡನೇ ಅಟಮ್ ಬಾಂಬ್ ಬಿದ್ದಿಲ್ಲ. ದ್ಯಾಟ್ ವೇ ವಿ ಆರ್ ಆಲ್ ಲಕ್ಕಿ. ಭೂಮಿಯ ವಿವೇಕವಂತ ಜನರಿಗೆ ನಾವು ಧನ್ಯವಾದ ಹೇಳಬೇಕು. ಅದರ ಚಿಪ್ಪುಟ್ಟು ಯುದ್ಧ ಆಗ್ತಾ ಇದ್ದಾವೆ. ಆದರೆ ನಾವು ಮನುಷ್ಯರ ಮೇಲೆ ಯುದ್ಧ ಮಾಡ್ತಾ ಇಲ್ಲ, ಪ್ರಕೃತಿ ಮೇಲೆ ನಿರಂತರವಾಗಿ ಯುದ್ಧ ಮಾಡ್ತಾ ಇದ್ದೀವಿ. ಆ ಯುದ್ಧ, ಎ ವಾರ್ ಅಗೇನ್ಸ್ಟ್ ನೇಚರ್ ಇಸ್ ಎ ವಾರ್ ಅಗೇನ್ಸ್ಟ್ ಹಿಮ್ಸೆಲ್ಫ್ ಅಂತ ರ್ಯಾಚಲ್ ಕಾರ್ಸನ್ ಹೇಳಿದ್ರು. ವಾರ್ ಅಗೇನ್ಸ್ಟ್ ನೇಚರ್ ಈಸ್ ಫ್ಯೂಟೈಲ್, ವ್ಯರ್ಥ. ಯಾಕಂದ್ರೆ ಬಿಕಾಸ್ ವೆನ್ ವಿ ವಿನ್ ವಿ ಲೂಸ್. ನಿಸರ್ಗದ ವಿರುದ್ಧ ನಾವು ಗೆದ್ರೆ, ಆ ಗೆದ್ದ ತಕ್ಷಣವೇ ನಾವು ಸೋತಿದ್ದೀವಿ ಅಂತ. ಚೆನ್ನಾಗಿದೆ ಅಲ್ಲ? ಹಾಗಿದ್ರೆ ಏನ್ ಮಾಡ್ಬೇಕು? ಇನ್ನು ಫಾಸ್ಟ್ ಆಗಿ ಹೇಳ್ತೀನಿ, ಅಥವಾ ಲೇಟರ್ ಆನ್ ನೀವು ನಿಧಾನಕ್ಕೆ ನೋಡ್ಕೊಳ್ಳಿ. ಏನೇನ್ ಮಾಡ್ಬೋದು, ಸುಸ್ಥಿರ ಆರ್ಥಿಕತೆಯನ್ನು ಹೇಗೆ ತರಬಹುದು ಅನ್ನೋ, ಪರಿಸರ ಸಮತೋಲ ಹೇಗೆ ಕಾಪಾಡ್ಬೋದು ಅನ್ನೋದನ್ನ ಇದು ಹೇಳ್ಬೋದಿತ್ತು. ಹೇಳಕ್ಕೆ ಟೈಮ್ ಆಗ್ತಾ ಇದೆ. ಇಡೀ ಭೂಮಿ ಈ ಪೆಟ್ರೋಲಿಯಂ ಕಪ್ಪಿ ಮುಷ್ಟಿಯಲ್ಲಿ ಇದೆ. ಅದರಿಂದ ಬಿಡುಗಡೆ ಪಡಿಬೇಕು. ಮೊದಲನೇದಾಗಿ ಬಿಡುಗಡೆ ಪಡೆಯೋದು ಹೇಗೆ ಅನ್ನೋದನ್ನು ಕೂಡ ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ಹೇಳ್ತಾ ಇದ್ದಾರೆ. ಈಗ 40 ಗಿಗಾಟನ್ ಪ್ರತಿ ವರ್ಷ ಕಾರ್ಬನ್ ಡೈಆಕ್ಸೈಡ್ ನಾವು ಹಾಕ್ತಾ ಇದ್ದೀವಿ. ಇನ್ನು 10 ವರ್ಷದಲ್ಲಿ ಅದನ್ನ ಅರ್ಧಕ್ಕಿಳಿಸಿ, ಇನ್ನು 10 ವರ್ಷದಲ್ಲಿ ಅದನ್ನ ಅರ್ಧಕ್ಕಿಳಿಸಿ, ಇನ್ನು 10 ವರ್ಷದಲ್ಲಿ ಅದಕ್ಕೆ ಅರ್ಧಕ್ಕಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಬದಲಿ ಶಕ್ತಿಯ ಎಲ್ಲ ತಂತ್ರಜ್ಞಾನವನ್ನು ತಯಾರು ಮಾಡಿದ್ದಾರೆ. ಸೋಲಾರ್ ಇರ್ಬೋದು, ವಿಂಡ್ ಇರ್ಬೋದು, ಬಯೋಡೀಸೆಲ್ ಇರ್ಬೋದು. ಈಗಂತೂ ಅದು ಕಾಸ್ಟ್ ಕೂಡ ಕಮ್ಮಿ ಆಗ್ತಾ ಇದೆ, ಎಫಿಷಿಯನ್ಸಿ ಜಾಸ್ತಿ ಆಗ್ತಾ ಇದೆ. ಅದನ್ನ ಬಳಕೆಗೆ ತರಬೇಕು. ಆದಷ್ಟು ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ನೀಡಬೇಕು. ಸಾಧ್ಯವಿದ್ದಷ್ಟು ಈ ಪೆಟ್ರೋಲಿಯಂ ಇಂಡಸ್ಟ್ರಿ ಇದೆಯಲ್ಲ, ಅದು ಯಾರ ಮುಷ್ಟಿಲೇ ಇರಲಿ, ಅದನ್ನ ಕಂಟ್ರೋಲಿಗೆ ತರಬೇಕು. ಜನ ಬಳಕೆಗೆ ಬದಲಿ ಶಕ್ತಿ ಮೂಲಗಳನ್ನ ಕೊಡಬೇಕು. ಇದನ್ನ ನಾವು 3 ತಲೆಮಾರಿನ ಜನಕ್ಕೆ ಹೇಳ್ಬೇಕಾಗಿದೆ. ನಾವು ಜನಕ್ಕೆ ಹೇಳ್ತಾ ಇದೀವಿ ಶಿಕ್ಷಣ ಕೊಡೋಕೆ ಅಂತೇಳಿ ಎಷ್ಟೆಷ್ಟೆಲ್ಲ ರೀತಿಯಿಂದ ನಾವು, ಕೊರೋನಾ ಬಂದ್ರೂ ಕೂಡ ಮನೆಗೂ ಕೂಡ, ಮಗುವು ಕೂಡ ಶಿಕ್ಷಣ ಪಡೆಯೋ ಹಾಗೆ ನಾವು, ತಂತ್ರಜ್ಞಾನ ಹ್ಯಾಸ್ ಬಿಕಮ್ ಎಕ್ಸ್ಟ್ರೀಮ್ಲಿ ಎಫಿಷಿಯಂಟ್. ಅದು ಮನೆಗೂ ಜನಕ್ಕೆ ಸಿಗ್ತಾ ಇದೆ. ಪ್ರತಿಯೊಬ್ಬರ ಕನಸುಗಳು ನನಸಾಗ್ತಾ ಇದ್ದಾವೆ. ವಿಶೇಷವಾಗಿ ನಾನು BGVS ಸದಸ್ಯರಲ್ಲಿ ಬಹಳಷ್ಟು ಮಂದಿ ಶಿಕ್ಷಕರೇ ಇದ್ದಾರೆ ಅಂದ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳ ಜೊತೆಗೆ ಅವ್ರು ಇಂಟರಾಕ್ಟ್ ಮಾಡ್ತಾ ಇದಾರಲ್ಲ, ವಿದ್ಯಾರ್ಥಿ ಕನಸು ಏನೂ ಇರಲಿ, ಅವನು ಫೈನಾನ್ಸ್ ಹೋಗ್ಬೇಕು ಅಂದ್ಕೊಂಡು ಪೈಲಟ್ ಆಗ್ತೀನಿ ಅಂತಾನೋ, ಟೆಕಿ ಆಗ್ತೀನಿ ಅಂತಾನೋ, IAS ಮಾಡ್ತೀನಿ ಅಂತಲೋ, ಅಥವಾ ಡಿಪ್ಲೊಮಾ ಆಗ್ತೀನಿ ಅನ್ಬೋದು, ಅಡ್ವರ್ಟೈಸರ್ ಆಗ್ತೀನಿ ಅನ್ಬೋದು, ಲಾ ಮೇಕರ್ ಅಂದ್ರೆ MLA MP ಆಗ್ತೀನಿ ಅನ್ನೋ ತುಂಬಾ ಕಮ್ಮಿ ಇರ್ಬೋದು. ಇದು ಯಾವ್ದಾರು ಆಗ್ಲಿಪ್ಪ, ನೀವು ಆಗ್ಲಿ. ಹಾಗೆ ಹೆಣ್ಮಕ್ಳಲ್ಲೂ ಕೂಡ ಬೇರೆ ಬೇರೆ ರೀತಿ, ಆಕೆ ಡಾಕ್ಟರ್ ಆಗ್ತಾಳ, TV ಆಂಕರ್ ಆಗ್ತಾಳ, ಸಿಂಗರ್ ಆಗ್ತಾಳೋ, ಸೈಂಟಿಸ್ಟ್ ಆಗ್ತಾಳೋ, ಏನಾದ್ರೂ ಆಗ್ಲಿ. ಆದ್ರೆ ಅವೆಲ್ಲಕ್ಕಿಂತ ಮುಂಚೆ, ಅವೆಲ್ಲರ ಜೊತೆಗೆ ನೀವು ಎನ್ಲೈಟೆಂಡ್ ಸಿಟಿಸನ್ ಆಗಿ, ಪರಿಜ್ಞಾನ, ಪ್ರಕೃತಿಯ ಬಗ್ಗೆ, ಭೂಮಿಯ ಬಗ್ಗೆ, ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ
ಜಾಗೃತಿ ಮತ್ತು ಕಳಕಳಿ ಇರುವಂತ ವ್ಯಕ್ತಿಗಳಾಗಿ ನೀವು ಅಂತ ಹೇಳೋದು ನಮ್ಮ BGVSನ ಸದಸ್ಯರ ಮೂಲಕ ನಾನು ಈ ಸಂದೇಶವನ್ನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ಶಿಕ್ಷಕರಿಗೂ ಆ ಅರಿವು ಮೂಡಬೇಕು, ಮಕ್ಕಳಲ್ಲಿ ಆ ಅರಿವನ್ನು ಮೂಡಿಸ್ಬೇಕು. ನಾವು ಸಾಮಾನ್ಯವಾಗಿ ಜೂನ್ 5 ಮಾತ್ರ ಎನ್ವೈರನ್ಮೆಂಟ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಹೆಚ್ಚು ಅಂದ್ರೆ ಏಪ್ರಿಲ್ 22. ಉಳಿದ ದಿನಗಳು ಪರಿಸರ ದಿನಗಳೇ ಅನ್ನೋದನ್ನ ಸುಮಾರು 26 ದಿನಗಳಿದಾವೆ. ಆಕ್ಚುಲಿ ಇವತ್ತು ಏನು ಇಂಡಿಜಿನಸ್ ಟ್ರೈಬ್ಸ್ ಇಂಟರ್ನ್ಯಾಷನಲ್ ಡೇ ಅಂತಿದೆಯಲ್ಲ, ಮೂಲ ನಿವಾಸಿಗಳ ದಿನ ಇವತ್ತು, ಅದು ಪರಿಸರ ದಿನನೇ ಅಲ್ವಾ? ಅದ್ರ ಬಗ್ಗೆ ಮಕ್ಕಳಿಗೆ ಹೇಳಬೇಕು. ಹೇಗೆ ಮೂಲ ನಿವಾಸಿಗಳೆಲ್ಲ ಪಾಪ ಎಕ್ಕುಟ್ಟು ಹೋಗ್ತಾ ಇದ್ದಾವೆ, ಅವ್ರಿಗೆ ಒಂದ್ ಕಡೆ ನಾವು ಫಾರೆಸ್ಟ್ ರೈಟ್ಸ್ ಕೊಟ್ಟಿದೀವಿ, ಅವರ ವಾಸ ಮಾಡ್ತಾ ಇರೋ ಭೂಮಿ ಅವರಿಗೆ ಸೇರ್ಬೇಕು ಅಂತೇಳಿ ಅನೇಕ ದಶಕಗಳ ಕಾಲ ಹೋರಾಡಿ ಅವ್ರಿಗೆ ಕೊಟ್ಟಿದ್ದಾರೆ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಂತೇಳಿ. ಈಗ ಬಂದ್ರೆ ಈ ಹೊಸ EIA ಅದನ್ನು ಕ್ಯಾರ್ ಮಾಡ್ದೇನೆ ಆ ರೈಟನ್ನು ಕೂಡ ದಮನ ಮಾಡತ್ತೆ ಅಂತಲ್ಲ, ಪಕ್ಕಕ್ಕೆ ಇಟ್ಕೊಂಡು ಮಾಡುತ್ತೆ. ಅದನ್ನ ನಾವು ಹೇಳ್ಬೇಕು ಜನಕ್ಕೆ. ಯಾಕಂದ್ರೆ ನಾವು ಆಂಥ್ರೋಪೋಸಿನ್ ಯುಗದಲ್ಲಿ ಇದ್ದೀವಿ. ಆ ಯುಗದಲ್ಲಿ ತುಂಬಾ ಮಹತ್ವದ ಘಟನೆ ಏನಂದ್ರೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಜಗತ್ತಿನ ಅನೇಕ ನಗರಗಳು ಇನ್ನು 15, 20, 30 ವರ್ಷದೊಳಗೆ ನೀರಿನಲ್ಲಿ ಮುಳುಗಬಹುದು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅವರು ಪವನ ವಿಜ್ಞಾನಿಗಳಿರ್ಬೋದು, ಜಲ ವಿಜ್ಞಾನಿಗಳಿರ್ಬೋದು, ಪರಿಸರ ವಿಜ್ಞಾನಿಗಳಿರ್ಬೋದು, ವೆದರ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಹೇಳ್ತಾ ಇದ್ದಾರೆ. ನಾವು ಹುಷಾರಾಗಿರ್ಬೇಕು. ನಮ್ಗೇನು ಮಂಗಳೂರಿನವರಿಗೆ ತೊಂದರೆ ಆಗ್ಬೋದು, ಕುಂದಾಪುರದವ್ರಿಗೆ ತೊಂದರೆ ಆಗ್ಬೋದು, ಮುಂಬೈದವ್ರಿಗೆ ತೊಂದರೆ ಆಗ್ಬೋದು, ಅಥವಾ ವಿಶಾಖಪಟ್ಟಣದಲ್ಲೋ ಒರಿಸ್ಸಾದಲ್ಲೋ ವೆಸ್ಟ್ ಬೆಂಗಾಲ್ದಲ್ಲೂ ತೊಂದರೆ ಆಗತ್ತೆ ಅಂತಲ್ಲ. ಅವ್ರಿಗೆ ತೊಂದರೆ ಆದ್ರೆ ನಮಗೂ ತೊಂದರೆ ಆಗತ್ತೆ, ಬೆಂಗಳೂರಿನವ್ರಿಗೂ ತೊಂದರೆ ಆಗತ್ತೆ, ಬಾಗಲಕೋಟ್ನವ್ರಿಗೂ ತೊಂದರೆ ಆಗತ್ತೆ, ಬೀದರ್. ಯಾಕೆ ಹೇಳಿ? ಅಲ್ಲಿ ಬದುಕ್ಲಕ್ ಆಗದೆ ಹೋದ ಜನ ಎಲ್ಲ ಇಲ್ಲಿಗೆ ಬರ್ತಾರೆ, ವಿಶೇಷವಾಗಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಇಸ್ ವೆರಿ ಸೇಫ್ ಅಂತ ಎಲ್ಲರಿಗೂ ಗೊತ್ಬಿಟ್ಟಿದೆ. ಇಲ್ಲಿ ಅರ್ಸ್ಬೇಕಾಗೋದಿಲ್ಲ, ಸುನಾಮಿ ಅಂತೂ ಬರೋದಿಲ್ಲ, ಸೈಕ್ಲೋನ್ ತುಂಬಾ ಕಮ್ಮಿ, ವೋಲ್ಕೆನೋ ಅಂತೂ ಇಲ್ವೇ ಇಲ್ಲ, ವೆರಿ ಸೇಫ್ ಅಂತ ಅಂದ್ಕೊಂಡ್ರು ಕೂಡ ಜಗತ್ತಿನ ಅಥವಾ ನಮ್ಮ ದೇಶದ, ನಮ್ಮ ರಾಜ್ಯದ ಎಲ್ಲೇ ಸಂಕಟ ಆದ್ರೂ ಕೂಡ ಆ ಸಂಕಟದ ಪರಿಣಾಮ ಬೆಂಗಳೂರಿಗೂ ಆಗತ್ತೆ, ಹುಬ್ಬಳ್ಳಿಗೂ ಆಗತ್ತೆ, ಮೈಸೂರಿಗೂ ಆಗತ್ತೆ. ಅದ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು. ರವೀಂದ್ರನಾಥ್ ಠಾಗೋರ್ ಒಂದು ಕೊಟೇಶನ್ ಕೊನೆಯದಾಗಿ, ನಿಮ್ ಕಾಲ ಹತ್ರ ಸಮುದ್ರ ಬರ್ತಾ ಇದೆ ಅಲ್ವಾ, ಯು ಕೆನಾಟ್ ಕ್ರಾಸ್ ದಿ ಸಿ. ಸಮುದ್ರ ಬರ್ತಾ ಇದೆ, ಅದರಿಂದ ಪಾರಾಗ್ಬೇಕು ಅಂತ ಕನಸು ಕಾಣ್ತಾ ಇದ್ರೆ ಆಗೋದಿಲ್ಲ, ಮೊದಲನೇ ಹೆಜ್ಜೆ ತಗೋಬೇಕು ಅಂತ ರವೀಂದ್ರನಾಥ್ ಠಾಗೋರ್ ಹೇಳಿದ್ರು. ನಾವು ಮೊದಲನೇ ಹೆಜ್ಜೆ ಇಡೋಕ್ಕೂ ಕೂಡ ಅನುಮಾನ ಮಾಡ್ತಾ ಇದ್ದೀವಿ. ಇದು ಆ ಕಾಲ ಸರಿದೋಗಿದೆ. ಇಷ್ಟಕ್ಕೂ ಈಗ ತುಂಬಾ ಸುಲಭವಾದ ವಿಧಾನಗಳಿದಾವೆ. ಏನು ಸುಲಭವಾದ ವಿಧಾನ? ಪ್ಲಾಸ್ಟಿಕ್ ರೀಸೈಕಲ್ ಮಾಡಿರಪ್ಪ, ತ್ಯಾಜ್ಯವನ್ನ ಕಮ್ಮಿ ಮಾಡಿ, ಆದಷ್ಟು ಶಕ್ತಿ ಉತ್ಪಾದನೆಯನ್ನು, ಶಕ್ತಿಯ ಬಳಕೆಯನ್ನು ಅಥವಾ ಕಮ್ಮಿ ಮಾಡಿ, ಅಥವಾ ಶಕ್ತಿಯ ಉತ್ಪನ್ನಗಳ ಮೂಲವನ್ನ ಬದಲು ಮಾಡಿ. ನೀವು ಕಲ್ಲಿದ್ದಲು, ರಾಯಚೂರಿನ ಕಲ್ಲಿದ್ದಲು ಸುಟ್ಟು ವಿದ್ಯುತ್ ಪಡಿತಾ ಇದ್ರೆ ಅದ್ರ ರಿಡಕ್ಷನ್ ಮಾಡ್ತಾ ಹೋಗಿ, ಅಥವಾ ಸೋಲಾರ್ ಎಲೆಕ್ಟ್ರಿಸಿಟಿ ಹಾಕೊಳ್ಳಿ, ಅದಕ್ಕೆಲ್ಲ ತಂತ್ರಜ್ಞಾನ ಇದೆ. ನೀರಿನ ಬಳಕೆ ಕಮ್ಮಿ ಮಾಡಿ, ನೀರಿನ ರೀಸೈಕಲ್ ಮಾಡೋ ತಂತ್ರಜ್ಞಾನ ಇದೆ. ಸಾಧ್ಯವಾದಷ್ಟು ಪ್ರಕೃತಿಗೆ ಪೂರಕವಾದ ಬದುಕನ್ನು ಬದುಕೋಣ ಅನ್ನೋದನ್ನ ಮುಂದಿನ ಪೀಳಿಗೆಯವರಿಗೆ ಹೇಳೋದು, ಅದಕ್ಕೆ ಲಭ್ಯವಿರುವ ತಂತ್ರಜ್ಞಾನವನ್ನ ಹಾಗೂ ಜ್ಞಾನವನ್ನ, ಇದು ಜ್ಞಾನ ವಿಜ್ಞಾನ ಪ್ರಸಾರ ಮಾಡುವ ಸಮಿತಿ ಅಲ್ವಾ, ಆ ಜ್ಞಾನವನ್ನ ಜನಕ್ಕೆ, ವಿಶೇಷವಾಗಿ ಮುಂದಿನ ಪೀಳಿಗೆಯ ನಾಗರಿಕರಿಗೆ ಹೇಳಬೇಕು. ನಾವು ಇದುವರೆಗೆ ನಾಗೇಶ್ ಹೆಗಡೆ ಅವರನ್ನ ಬರಹಗಳ ರೂಪದಲ್ಲಿ ಲೇಖಕರಾಗಿ ಅವ್ರನ್ನ ಓದ್ಕೊಂಡಿದ್ವಿ. ಇವತ್ತಿನ ಈ ವೆಬಿನಾರ್ ನಲ್ಲಿ ಅವರು ಬಹಳ ಚಂದದ, ಬಹಳ ಅರ್ಥಪೂರ್ಣವಾದ ಚಿತ್ರಗಳ ಮೂಲಕ ತಮ್ಮ ಒಟ್ಟು ಮಾತುಗಳನ್ನ ತಾವು ಹೇಳ್ಬೇಕಾಗಿರೋದನ್ನ ಕಟ್ಟಿಕೊಟ್ಟಿದ್ದಾರೆ. ಬರೀ ಚಿತ್ರಗಳ ಮಾತ್ರ ಅಲ್ಲ, ಅವರ ಮಾತುಗಳು, ಆ ಮಾತಿನಲ್ಲಿ ಬಳಸಿದಂತಹ ಆ ಮೊನಚು, ವ್ಯಂಗ್ಯ ಮತ್ತು ಗಾಢವಾದ ವಿಷಾದ, ಇವೆಲ್ಲವುಗಳ ಒಂದು ಒಟ್ಟು ಪಾಕವಾಗಿ ಒಂದು ಅನುಭವ ಲೋಕವನ್ನ ನಾವು ಕಟ್ಟಿಕೊಂಡಿದ್ದೇವೆ. ಈ ಮಾತನ್ನ, ಇದನ್ನೆಲ್ಲ ವಾಪಸ್ ಹೇಳಕ್ಕೆ ಸಾಧ್ಯ ಇಲ್ಲದಿರುವಂತಹ ಒಂದು ಅನುಭವ ಲೋಕವನ್ನು ಕಟ್ಟಿಕೊಂಡಿದ್ದೇವೆ. ಅನುಭವ ಅಂತ ಹೇಳಿದ್ರೆ ಅದು ಬದಲಾಯಿಸುವಂತಹ, ನಮ್ಮ ಒಳಗನ್ನ, ನಮ್ಮ ಒಟ್ಟು
ಜ್ಞಾನದ ಸಂರಚನೆಯನ್ನೇ ಬದಲಾಯಿಸುವಂತಹ ಒಂದು ಅನುಭವ ಲೋಕವನ್ನ ಕಟ್ಟಿಕೊಳ್ಳುವಂತಹ 1 ಗಂಟೆಯನ್ನ ನಾವು ಕಳೆದಿದ್ದೇವೆ ಅವರ ಜೊತೆ. ಈ ವೆಬಿನಾರ್ಗಳು ಇಂಟರಾಕ್ಟಿವ್ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ನಾವು ಮಾತಾಡದೇನು ಕೂಡ ಈ ಪ್ರೆಸೆಂಟೇಷನ್ ಜೊತೆ ಇಂಟರಾಕ್ಟ್ ಮಾಡ್ತಾ ಇದ್ವಿ, ನಮ್ಮ ಜೊತೆನೆ ನಾವು ಚರ್ಚೆ ಮಾಡ್ತಿದ್ವಿ, ಚಿತ್ರಗಳ ಜೊತೆ ನಾವು ಮುಖಾಮುಖಿ ಆಗ್ತಿದ್ವಿ. ಇದೊಂದು ದೊಡ್ಡ ಇಂಟರಾಕ್ಷನ್, ಮಾತಿಲ್ಲದೆ ಪದಗಳಿಲ್ಲದೆ ಆಗಿರುವಂತಹ ದೊಡ್ಡ ಅಂತರ್ಕ್ರಿಯೆಯೊಳಗಡೆ ನಾವು ಭಾಗವಹಿಸ್ತೀವಿ. ಸರ್, ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಪರವಾಗಿ ಧನ್ಯವಾದ ಅಂತ ಹೇಳೋ ಪದ ಬಿಟ್ಟು ನನಗೆ ಬೇರೆ ಯಾವ ಪದಗಳು ಸಿಗ್ತಾ ಇಲ್ಲ. ಸದ್ಯಕ್ಕೆ ಇದೊಂದೇ ಪದ ನಮ್ಗೆ ಆಸರೆಯಾಗಿ ಸಿಕ್ಕಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಬಹಳ ಧನ್ಯವಾದ.